ॐ सहनाववतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಪ್ರಶ್ನೋಪನಿಷತ್ತು ಮೂರನೇ ಪ್ರಶ್ನೆಯ ಅರ್ಥವನ್ನು ನೋಡಬೇಕಾಗಿತ್ತು. ಇದರ ಶಾಂತಿ ಮಂತ್ರ ಹೇಳಿ ಪ್ರಾರಂಭ ಮಾಡಿಕೊಳ್ಳೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಶ್ನೋಪನಿಷತ್ತು ಮೂರನೆಯ ಪ್ರಶ್ನೆ. ಮೊದಲನೇ ಪ್ರಶ್ನೆಯಲ್ಲಿ ಜಗತ್ತು ಸೃಷ್ಟಿ ಹೇಗಾಯಿತು ಅನ್ನೋದು ಶಿಷ್ಯನ ಪ್ರಶ್ನೆ ಇತ್ತು. ಎರಡನೇ ಪ್ರಶ್ನೆ ಶರೀರದಲ್ಲಿ ಇಂದ್ರಿಯಗಳಲ್ಲಿ ಶ್ರೇಷ್ಠ ಯಾವುದು, ಅಲ್ಲಿ ಪ್ರಾಣದ ಸ್ತುತಿ ಆಯಿತು. ಪ್ರಾಣವೇ ಎಲ್ಲಕ್ಕಿಂತ ಮುಖ್ಯ ಅಂತ. ಈಗ ಮೂರನೇ ಪ್ರಶ್ನೆಯಲ್ಲಿ ಆ ಪ್ರಾಣ ಈ ಶರೀರದಲ್ಲಿ ಹೇಗಿದ್ದಾನೆ, ಪ್ರಾಣನ ಮೂಲ ಯಾವುದು, ಎಲ್ಲಿಂದ ಬಂತು, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಕೌಸಲ್ಯ ಮತ್ತು ಪಿಪ್ಪಲಾದರು ಪ್ರಾಣನ ಮೂಲ ಯಾವುದು? ಅತಹೈನಂ ಕೌಸಲ್ಯಾಶ್ಚಾಶ್ವಲಾಯನಃ ಪಪ್ರಚ್ಛ ಭಗವನ್ ಕುತ ಏಷ ಪ್ರಾಣೋ ಜಾಯತೆ ಕಥಮಾಯಾತ್ಯಸ್ಮಿನ್ ಶರೀರ ಆತ್ಮಾನಂ ವಾ ಪ್ರವಿಭಜ್ಯ ಕಥಂ ಪ್ರಾತಿಷ್ಠತೆ ಕೇನೋತ್ಕೃಮತೆ ಕಥಂ ಬಾಹ್ಯಮಭಿಧತ್ತೆ ಕಥಮಧ್ಯಾತ್ಮಮಿತಿ. ಪ್ರಶ್ನೆಗಳು ಏನಂತ? ಅತಃ ಕೌಸಲ್ಯಃ ಚ ಅಶ್ವಲಾಯನಃ ಪಪ್ರಚ್ಛ. ಯಾರು? ಅನಂತರ. ಅಥ ಅಂದರೆ ಅನಂತರ. ಅನಂತರ ಅಶ್ವಲನ ಮಗನಾದ ಕೌಸಲ್ಯನು. ಅಶ್ವಲನ ಇವರೆಲ್ಲ ಮಹರ್ಷಿಗಳು. ಅಶ್ವಲನ ಮಗನಾದ ಕೌಸಲ್ಯನು ಪಿಪ್ಪಲಾದನನ್ನು ಕೇಳಿದನು. ಪಪ್ರಚ್ಛ ಅಂದರೆ ಸ್ಪಷ್ಟವಾಗಿ, ನೋ ಡೌಟ್, ಅವನಿಗೆ ಸ್ಪಷ್ಟವಾಗಿ ಕೇಳಿದನು. ಏನಂತ ಕೇಳ್ದ? ಭಗವನ್ ಕುತ ಏಷ ಪ್ರಾಣ ಜಾಯತೆ. ಏಷ ಪ್ರಾಣ ಕುತಃ ಜಾಯತೆ ಅಂದರೆ ಈ ಪ್ರಾಣನು ಯಾವುದರಿಂದ ಹುಟ್ಟುತ್ತಾನೆ? ಕಥಂ ಅಸ್ಮಿನ್ ಶರೀರೇ ಆಯತಿ. ಹೇಗೆ ಈ ಶರೀರದಲ್ಲಿ ಬರುತ್ತಾನೆ? ಕಥಂ ವಾ ಆತ್ಮಾನಂ ಪ್ರವಿಭಜ್ಯ ಪ್ರತಿಷ್ಠತಿ. ಹೇಗೆ ತನ್ನನ್ನು ವಿಭಾಗಿಸಿಕೊಂಡು ಇರುವನು? ಕೇನ ಉತ್ಕ್ರಮತೆ. ಯಾವುದರಿಂದ ಮೇಲಕ್ಕೇರುವನು? ಕಥಂ ಬಾಹ್ಯಂ ಅಭಿಧತ್ತೆ. ಹೇಗೆ ಹೊರಗಿನದನ್ನು ತಡೆದುಕೊಂಡಿರುವನು? ಕಥಂ ಅಧ್ಯಾತ್ಮಂ. ಹೇಗೆ ಒಳಗಿರುವುದನ್ನು ಧರಿಸಿರುವನು.
ಪ್ರಶ್ನೆ ಕೇಳದೆ ಅವಕಾಶ ಸಿಕ್ಕರೆ ಸಾಕು. ಗುರುಗಳ ಹತ್ರ ಒಂದು ದೊಡ್ಡ ಕ್ವೆಶ್ಚನ್ ಪೇಪರೇ ಇಟ್ಬಿಟ್ಟಿದ್ದಾನೆ ಅಲ್ವಾ. ನೋಡಿ ಇಲ್ಲಿ ಎಷ್ಟು ಸುಮಾರು 6 ಪ್ರಶ್ನೆಗಳು ಬರುತ್ತೆ ಅನಿಸುತ್ತೆ. ಅನಂತರ ಅಶ್ವರನ ಮಗನಾದ ಕೌಸಲ್ಯನು ಪಿಪ್ಪಲಾದನನ್ನು ಈ ರೀತಿ ಪ್ರಶ್ನಿಸಿದನು. ಹೇ ಭಗವಂತನೇ, ಈ ಪ್ರಾಣನು ಏತರಿಂದ ಹುಟ್ಟುವನೋ? ಎಲ್ಲಿಂದ ಹುಟ್ಟಿದ ಅವನು? ಹಿಂದಿನ ಅಧ್ಯಾಯದಲ್ಲಿ ಪ್ರಾಣದ ಸ್ತುತಿ ಆಗಿದೆ, ಪ್ರಾಣ ಬಿಟ್ಟರೆ ಬೇರೆ ಏನು ಇಲ್ಲ ಅಂತ. ಅವನು ಎಲ್ಲಿಂದ ಹುಟ್ಟುತ್ತಾನೆ? ಈ ಶರೀರದೊಳಕ್ಕೆ ಹೇಗೆ ಬರುವನು? ಈ ಶರೀರದೊಳಕ್ಕೆ ಹೇಗೆ ಬರ್ತಾನೆ? ತನ್ನನ್ನು ವಿಭಾಗಿಸಿಕೊಂಡು ಹೇಗೆ ಇರುವನು? ಶರೀರದಲ್ಲಿ ಪ್ರಾಣ ಒಂದೇ ಕಡೆ ಇರಲ್ಲ ಅಲ್ವಾ, ಅದು ಹೇಗೆ ವಿಭಾಗಿಸ್ಕೊಂಡಿದ್ದಾನೆ? ಯಾವುದರಿಂದ ಮೇಲಕ್ಕೇರುವನು? ಹೇಗೆ ಪ್ರಾಣ ಮೇಲಕ್ಕೇರುತ್ತೆ? ಹೊರ ಜಗತ್ತನ್ನು ಮತ್ತು ಒಳಗಿರುವುದನ್ನು ಹೇಗೆ ತಡೆದಿಟ್ಟುಕೊಂಡಿರುವನು? ಹೊರಗಡೆಯ ಜಗತ್ತು ಮತ್ತು ಒಳಗಿನ ಜಗತ್ತು ಅಂದರೆ ಶರೀರ ಮತ್ತು ಹೊರಗಿನ ಜಗತ್ತು, ಇದನ್ನು ಹೇಗೆ ತಡೆದಿಟ್ಕೊಂಡಿದ್ದಾನೆ ಒಳಗಡೆ ಅಂತ ಶಿಷ್ಯನ ಪ್ರಶ್ನೆ. ಗುರುಗಳೇನು ಹೇಳ್ತಾರೆ ನೋಡೋಣ. ತಸ್ಮೈ ಸಹೋವಾಚ ಅತಿ ಪ್ರಶ್ನಾನ್ ಪೃಚ್ಛಸಿ ಬ್ರಹ್ಮಿಷ್ಟೋಸೀತಿ ತಸ್ಮಾತೇಹಂ ಬ್ರವೀಮಿ. ತಸ್ಮೈ ಸಹೋವಾಚ ಏನು ಹೇಳ್ತಾರೆ? ಪಿಪ್ಪಲಾದರು ಅವನಿಗೆ ಹೇಳಿದನು. ಯಾರಿಗೆ? ಶಿಷ್ಯನಿಗೆ. ಏನಂತ? ಗಹನವಾದ ಪ್ರಶ್ನೆಗಳನ್ನು ಕೇಳುತ್ತೀಯೆ. ಇದುವರೆಗೂ ನಮ್ಮ ಪ್ರಶ್ನೆಗಳು ಅಷ್ಟೇ ಇದ್ದಿದ್ದು ಜಗತ್ತಿನ ಬಗ್ಗೆ. ಈಗ ಪ್ರಾಣದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನಲ್ವಾ, ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡಿ ಹೇಳ್ತಿದ್ದಾರೆ. ಗಹನವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದೀಯೇ, ನೀನು ಬ್ರಹ್ಮನಿಷ್ಠನಾಗಿದ್ದೀಯೇ, ಬ್ರಹ್ಮಿಷ್ಠ ಅಸಿ, ಬ್ರಹ್ಮನಿಷ್ಠನಾಗಿದ್ದೀಯೇ. ಇತಿ ತಸ್ಮಾತ್ ಅಹಂ ತೇ ಬ್ರವೀಮಿ. ಆದ್ದರಿಂದ ನಾನು ಹೇಳ್ತೀನಿ ನಿನಗೆ, ಉತ್ತರವನ್ನು ಹೇಳ್ತೀನಿ ಅಂತ. ಪಿಪ್ಪಲಾದನು ಅವನಿಗೆ ಹೇಳಿದನು, ನೀನು ಗಹನ ಮತ್ತು ಸೂಕ್ಷ್ಮ ಪ್ರಶ್ನೆಗಳನ್ನು ಕೇಳುತ್ತಿರುವೆ, ಬ್ರಹ್ಮವನ್ನು ತಿಳಿಯುವುದಕ್ಕೆ ಯೋಗ್ಯನಾಗಿರುವೆ. ಆದ್ದರಿಂದ ನಾನು ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುವೆನು. ಪ್ರಶ್ನೆ ಕೇಳಿದಾಗೆಲ್ಲ ಗುರುಗಳು ಉತ್ತರ ಹೇಳಬೇಕು ಅಂತ ಏನಿಲ್ಲ. ಆ ಪ್ರಶ್ನೆ ಕೇಳುವ ಯೋಗ್ಯತೆ ಅವನಲ್ಲಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಅವನು ಅರ್ಥ ಮಾಡ್ಕೊಳ್ತಾನೆ ಅಂತ ಇದ್ದಾಗ ಮಾತ್ರ ಗುರುಗಳು ಉತ್ತರವನ್ನು ಕೊಡ್ತಾರಂತೆ. ಇಲ್ಲಿ ಈ ಪ್ರಶ್ನೆಗಳಿಂದ ಗುರುಗಳು ಕೂಡ ಖುಷಿಯಾಗಿದ್ದಾರೆ, ಆನಂದ ಆಗಿದೆ ಅವ್ರಿಗೆ. ಯಾಕೆ? ಸಾಮಾನ್ಯವಾಗಿ ನಾವು ಕೇಳೋ ಪ್ರಶ್ನೆಗಳಾದರೂ ಕೂಡ ಹಾಗೇ ಇರುತ್ತೆ ಅಲ್ವಾ. ಯಾಕೆಲ್ಲ ನನಗೆ ಈ ಥರ ಕಷ್ಟ ಬರ್ತಾ ಇದೆ? ಬೇರೆಯವರೆಲ್ಲ ಸುಖವಾಗೇ ಇದ್ದಾರಲ್ವಾ, ನಾನು ಏನು ತಪ್ಪು ಮಾಡಿದ್ದೀನಿ, ನನಗೆ ಯಾಕೆ ಈ ಥರ ಕಾಯಿಲೆಗಳು ಬರುತ್ತೆ ಅಂದರೆ ಬರೀ ಜಗತ್ತಿನ ಬಗ್ಗೆನೇ ಕೇಳ್ತಾ ಇರ್ತೀವಿ. ಈಗ ಶಿಷ್ಯ ಆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಅವನು ಮೊದಲನೇ ಪ್ರಶ್ನೆ ಅವನೇ ಕೇಳಿದಾಗ ಜಗತ್ತಿನ ಸೃಷ್ಟಿ ಯಾಕಾಯಿತು, ಹೇಗಾಯಿತು ಅಂತೆಲ್ಲ. ಈಗ ಅವನು ಪ್ರಾಣದ ಬಗ್ಗೆ ಕೇಳ್ತಾ ಇದ್ದಾನೆ ಅಲ್ವಾ, ಗಂಭೀರವಾಗಿ. ಆ ಪ್ರಾಣ ಎಲ್ಲಿಂದ ಬಂತು ಅಂದರೆ ತನ್ನ ಬಗ್ಗೆ ಪ್ರಶ್ನೆಗಳು ಕೇಳ್ತಾ ಇರೋದು. ಅದರಿಂದ ಪಿಪ್ಪಲಾದರು ಹೇಳ್ತಾರೆ, ನೀನು ಬ್ರಹ್ಮನಿಷ್ಠ ಅಂತ ಹೇಳಿದ್ರೆ ಬ್ರಹ್ಮನಿಷ್ಠ ಮತ್ತು ಶ್ರೋತ್ರಿಯನಾಗಿರಬೇಕು ಗುರುವಾದವನು ಅಂತ ಹೇಳ್ತಾರೆ. ಬ್ರಹ್ಮನಿಷ್ಠ ಅಂದರೆ ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು ಅಂತ. ಶ್ರೋತ್ರಿಯ ಕೇಳಿರಬೇಕು, ಶ್ರೋತ್ರಿಯ ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಕೇಳಿರಬೇಕು. ಬ್ರಹ್ಮನಿಷ್ಠ ಅಂದರೆ ಅದನ್ನು ಪಾಲಿಸ್ತಾ ಇರಬೇಕು. ಸುಮ್ಮನೆ ಕೇಳ್ಬಿಟ್ಟು ನನಗೆಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ಹೋದರೆ ಸುಖ ಇಲ್ಲ. ಹೇಗಪ್ಪ ಅಂತ ಹೇಳಿದ್ರೆ ತುಂಬ ಕಥೆಗಳಿದೆ. ರಾಮಕೃಷ್ಣ ಪರಮಹಂಸರದಿರ್ಬೋದು ಅಥವಾ ಮಹಾತ್ಮ ಗಾಂಧೀಜಿಯವ್ರದ್ದಿರ್ಬೋದು. ಯಾರೋ ತಾಯಿ ಕರ್ಕೊಂಡು ಬಂದು ಹೇಳ್ತಾಳಂತೆ, ಇವನು ತುಂಬ ಬೆಲ್ಲ ತಿಂತಾನೆ, ಇವನಿಗೆ ತಿನ್ನಬೇಡ ಅಂತ ಹೇಳಿ ಸ್ವಾಮೀಜಿ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ಒಂದು ವಾರ ಬಿಟ್ಟು ಬಾ ನಾನು ಹೇಳ್ತೀನಿ ಅಂತ. ಒಂದು ವಾರ ಬಿಟ್ಟು ಬಂದ ಮೇಲೆ ಹೇಳ್ತಾರಂತೆ, ಮಗು ನೀನು ಹಾಗೆ ತಿನ್ನಬಾರ್ದು ಅಂತ. ನೀವು ಹೋದ ವಾರನೇ ಈ ಮಾತು ಹೇಳ್ಬೋದಿತ್ತಲ್ಲ, ಈ ಒಂದು ವಾರ ಯಾಕೆ ಹೇಳಲಿಲ್ಲ ಅಂದರೆ ನಾನು ತಿಂತಾ ಇದ್ದೆ. ನಾನೇ ತಿಂತಾ ಇರುವಾಗ ಸಣ್ಣ ಮಗುವಿಗೆ ಏನು ಹೇಳೋದು?
ಅದಕ್ಕೆ ಮೊದಲು ನಾನು ಬಿಡಬೇಕಲ್ವಾ, ನಾನು ಬಿಟ್ಟ ಮೇಲೆ ಆ ಮಗುಗೆ ಹೇಳ್ತೀನಿ. ಅದು ಬ್ರಹ್ಮನಿಷ್ಠ ಅಂದರೆ ನಾನು ಪಾಲಿಸಬೇಕು, ಆನಂತರ ಮತ್ತೊಬ್ಬರಿಗೆ ಹೇಳಬೇಕು. ಆ ರೀತಿ ಇಲ್ಲಿ ಅವನು ಬ್ರಹ್ಮನಿಷ್ಠನಾಗಿದ್ದೀಯಾ ಅಂದರೆ ಆ ಶಿಷ್ಯ ಬ್ರಹ್ಮನಿಷ್ಠನಾಗಿದ್ದಾನೆ, ಅವನು ತಿಳ್ಕೊಂಡಿದ್ದನ್ನೆಲ್ಲ ಪಾಲಿಸ್ತಾ ಇದ್ದಾನೆ ಅಂತ ಶಿಷ್ಯ, ಅವನು ಅಂತಹ ಋಷಿ. ನೀನು ಅಂತಹ ಪ್ರಶ್ನೆಯನ್ನು ಕೇಳ್ತಿದ್ಯಾ, ಆದುದರಿಂದ ನಾನು ನಿನಗೆ ಈ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ ಅಂತ ಗುರುಗಳು ಹೇಳಿದ್ದಾರೆ. ನಾಗಲಕ್ಷ್ಮಿ ಅವರ ಹ್ಯಾಂಡ್ ರೈಸ್ ಆಗಿದೆ. ಏನಾದರೂ ತೊಂದರೆ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ಓಕೆ, ಸರಿ. ಪಿಪ್ಪಲಾದನು ಹೇಳ್ತಾ ಇದ್ದಾನೆ, ಹೇಳ್ತೀನಿ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಅಂತ. ಗುರುಗಳ ಹತ್ರ ಹೋಗಿ ಅವರ ಸೇವೆಯನ್ನು ಮಾಡಿ ಅವರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅನ್ನುವಾಗ ಮಾತ್ರ ಪ್ರಶ್ನೆಗಳನ್ನು ಕೇಳಬೇಕು ಅಂತ, ಅಥವಾ ಗುರುಗಳಿಗೆ ಆ ಶಿಷ್ಯನಿಗೆ ಇದನ್ನು ಹೇಳಬೇಕು ಅಂತ ಅನ್ನಿಸೋ ಹಾಗೆ ಆ ಶಿಷ್ಯ ನಡ್ಕೊಳ್ಬೇಕು. ಆವಾಗಷ್ಟೇ ಸರಿಯಾದ ರೀತಿಯಲ್ಲಿ ಉತ್ತರಗಳು ಸಿಗ್ಲಿಕ್ಕೆ ಸಾಧ್ಯ. ಈ ಆಧ್ಯಾತ್ಮದಲ್ಲೆಲ್ಲ ಗುರುಗಳು ಹೇಳ್ಕೊಡ್ಬೇಕು, ನಾನು ಅರ್ಥ ಮಾಡ್ಕೊಳ್ಬೇಕು, ಅಥವಾ ನನಗೆ ಅರ್ಥ ಆಗಲಿಲ್ಲ ಅಂದರೆ ಗುರುಗಳು ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅಂತ ಹೇಳೋಕ್ಕಿಲ್ಲ. ನನ್ನ ತಯಾರಿ ಸರಿಯಾಗಿದ್ದರೆ ಗುರುಗಳು ಹೇಳೋದು ಅರ್ಥ ಆಗ್ತಾ ಹೋಗುತ್ತೆ. ನನ್ನ ತಯಾರಿ ಸರಿಯಾಗಿದ್ದಾಗ ಮಾತ್ರ ಅದಕ್ಕೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ. ಅದ್ಭುತ ಇದು ಆಧ್ಯಾತ್ಮದಲ್ಲಿ. ನಾವು ನಮ್ಮನ್ನು ನಾವು ಆಂತರಿಕವಾಗಿ ತಯಾರು ಮಾಡ್ಕೊಳ್ತಾ ಹೋದರೆ ನಮಗೆ ಏನು ಸಿಗಬೇಕೋ, ಯಾವ ಕ್ಷಣದಲ್ಲಿ ಸಿಗಬೇಕೋ ಆ ಗುರು ವ್ಯವಸ್ಥೆ, ಆ ಭಗವಂತ ವ್ಯವಸ್ಥೆ ಮಾಡಿಬಿಡ್ತಾನೆ. ಅವನೇ ಗುರುವನ್ನು ಕಳಿಸ್ಕೊಡ್ತಾನಂತೆ ನಮ್ಮ ಹತ್ರ. ನಾವು ಹುಡುಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಆ ತಯಾರಿ ಆಗಿರಬೇಕು. ಸೂಕ್ಷ್ಮವಾಗಿದ್ದರೆ ನಾನು ಮುಂದೆ ಏನು ಓದಬೇಕು ಅನ್ನೋದು ಅವನೇ ತೋರಿಸ್ಕೊಡ್ತಾನೆ. ಮುಂದೆ ನನಗೇನು ಸಿಗಬೇಕು ಅನ್ನೋದು ಕೂಡ ಅವನೇ ಗುರು ಮೂಲಕ ತರಿಸ್ಕೊಡ್ತಾನೆ. ಇಲ್ಲಿ ಶಿಷ್ಯ ಹೋಗಿ ಕೇಳಿದ್ದಾನೆ, ಗುರುಗಳು ಪ್ರಸನ್ನರಾಗಿದ್ದಾರೆ, ನೀನು ಬ್ರಹ್ಮನಿಷ್ಠ, ನಾನು ನಿನಗೆ ಉತ್ತರವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಹೇಳ್ತಾ ಹೋಗ್ತಾರೆ. ಆ ಉತ್ತರವನ್ನು ನಾವು ನೋಡೋಣ. ಆತ್ಮನ ಏಷ ಪ್ರಾಣೋ ಜಾಯತೆ ಯಥೈಷಾ ಪುರುಷೇ ಛಾಯೈ ತಸ್ಮಿನ್ನೇತದಾತತಂ ಮನೋಕೃತೇನಾಯಾತ್ ಯಸ್ಮಿನ್ ಶರೀರೇ. ಏಷ ಪ್ರಾಣಃ ಆತ್ಮನಃ ಜಾಯತೆ. ಮೊದಲನೇ ಪ್ರಶ್ನೆಗೆ ಉತ್ತರ ಏನದು? ಪ್ರಶ್ನೆ ಮೊದಲನೇದೇನಾಗಿತ್ತು? ಈ ಪ್ರಾಣನು ಏತರಿಂದ ಹುಟ್ಟುವನು? ಎಲ್ಲಿಂದ ಹುಟ್ಟುತ್ತಾನೆ ಪ್ರಾಣ? ಅದಕ್ಕೆ ಉತ್ತರ, ಈ ಪ್ರಾಣನು ಆತ್ಮನಿಂದ ಹುಟ್ಟುತ್ತಾನೆ. ಯಥಾ ಏಷಾ ಪುರುಷೇ ಏಷಾ ಜಾಯತೆ ಛಾಯಾ ಜಾಯತೆ, ಅಂದರೆ ಹೇಗೆ ಈ ಪುರುಷನಲ್ಲಿ ಈ ಛಾಯೆ ನೆರಳು ಉಂಟಾಗುವುದೋ ತದ್ವತ್ ಏತತ್ ಆತತಂ, ಹಾಗೆಯೇ ಏತಸ್ಮಿನ್ ಇವನಲ್ಲಿ ಇದು ಪ್ರಾಣವು ಸೇರಿಕೊಂಡಿದೆ. ಮನೋಕೃತೇನ ಮನಸ್ಸಿನ ಸಂಕಲ್ಪಾದಿ ಕ್ರಮದಿಂದ ಅಸ್ಮಿನ್ ಶರೀರೆ ಈ ಶರೀರದಲ್ಲಿ ಆಯತಿ ಬರುತ್ತದೆ. ಈ ಪ್ರಾಣನು ಆತ್ಮನಿಂದ ಹುಟ್ಟುತ್ತಾನೆ. ನೆರಳು ಪುರುಷನ ಶರೀರವನ್ನು ಹೇಗೆ ಅವಲಂಬಿಸಿ ಇರುತ್ತದೆಯೋ ಹಾಗೆಯೇ ಈ ಪ್ರಾಣನು ಸತ್ಯ ಪುರುಷನಲ್ಲಿ ಸೇರಿಕೊಂಡಿರುತ್ತಾನೆ. ನೆರಳಿನಂತೆ ಅವನು ಮನಸ್ಸಿನ ಸಂಕಲ್ಪಾದಿ ಕರ್ಮಗಳಿಂದ ಈ ಶರೀರಕ್ಕೆ ಬರುತ್ತಾನೆ. ಎರಡು ಪ್ರಶ್ನೆಗಳು ಏನಿತ್ತದು? ಪ್ರಾಣನು ಏತರಿಂದ ಹುಟ್ಟುತ್ತಾನೆ, ಈ ಶರೀರದೊಳಕ್ಕೆ ಹೇಗೆ ಬರುವನು ಅಲ್ವಾ?
ಈ ಪ್ರಾಣನು ಆತ್ಮನಿಂದ ಹುಟ್ಟುತ್ತಾನೆ ಅಂತ. ಈಗ ನೋಡಿ, ಉಸಿರಾಟವನ್ನೇ ನಾವು ಪ್ರಾಣ ಅಂತ ಅಂದ್ಕೊಂಡಿದ್ರೆ ಅದು ಪ್ರಾಣ ಆಗಲ್ಲ. ಯಾಕಂದರೆ ಗಾಳಿ ಒಳಗೆ ಹೊರಗೆ ಹೋಗೋದು ಆರ್ಟಿಫಿಷಿಯಲಿ ಕೂಡ ಮಾಡ್ಬೋದು, ಆದರೆ ಅದು ಪ್ರಾಣ ಅಂತ ಅನ್ನಿಸ್ಕೊಳ್ಳಲ್ಲ. ಈ ಪ್ರಾಣ ಆತ್ಮನಿಂದ ಹುಟ್ಟಿದಾನೆ ಅಂತ ಹೇಳುವಾಗ ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಆ ಆತ್ಮ ಅನ್ನೋದು ಅಂದರೆ ಆ ಜೀವಾತ್ಮ. ನೋಡಿ, ಈ ಶರೀರವನ್ನು ನಾವು ಪಂಚೇಂದ್ರಿಯಗಳು, ಪಂಚಭೂತಗಳು ಇದೆಲ್ಲ ಗೊತ್ತಾಗಿದೆ ನಮಗೆ. ಅದನ್ನೆಲ್ಲ ಬೆಳಗಬೇಕಾದ್ರೆ ಒಂದು ಚೈತನ್ಯ ಶಕ್ತಿ ಇರಬೇಕು. ಅದನ್ನು ಆತ್ಮ, ಜೀವಾತ್ಮ ಅಂತ ಕರೆದ್ವಿ ಅಂತ. ಅಲ್ಲಿ ಜೀವಾತ್ಮ ಇದೆ, ಶರೀರ ಇದೆ. ಮಧ್ಯದಲ್ಲಿ ಈ ನಾನು ಅನ್ನೋ ಅಹಂಕಾರ ಏನು ಮಾಡುತ್ತೆ, ಆವಾಗ ನಾನು ಶರೀರ ಅಂತ ಅಂದ್ಕೊಳ್ಳುತ್ತೆ, ಆವಾಗ ನಾನು ಆತ್ಮ ಅಂತ ಅಂದ್ಕೊಳ್ಳುತ್ತೆ ಅಲ್ವಾ. ಈ ಆತ್ಮನ ನೆರಳು, ಈಗ ನೋಡಿ, ನಾವು ನಡೀತಾ ಇದ್ದರೆ ಆ ನೆರಳು ಅಲ್ಲಿರುತ್ತೆ. ಆ ನೆರಳು ಹೇಗೆ ಸೃಷ್ಟಿ ಆಯಿತು ಅಂತ ಕೇಳಿದ್ರೆ, ಯಾವುದರಿಂದ ಬಂತು ಅಂತಂದರೆ ಅದು ಶರೀರದಿಂದ ಬಂತು ಅಂತ ಹೇಳೋಕ್ಕಾಗಲ್ಲ. ಶರೀರ ಇದೆ, ಅದರಿಂದ ನೆರಳು ಬರ್ತಾ ಇದೆ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನನ್ನ ಪ್ರತಿಬಿಂಬ ಕಾಣುತ್ತೆ. ಆ ಪ್ರತಿಬಿಂಬ ಎಲ್ಲಿಂದ ಬಂತು ಅಂತ ಕೇಳೋಕ್ಕಾಗಲ್ಲ ಅಲ್ವಾ. ಈ ಆಬ್ಜೆಕ್ಟ್ ಇದೆ, ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಷ್ಟೇ. ಅದು ಎಲ್ಲಿಂದನೂ ಬಂದಿದ್ದಲ್ಲ, ಅದ್ರ ಪ್ರತಿಬಿಂಬ ಕಾಣಿಸ್ತಾ ಇದೆ. ಹಾಗೆ ಈ ಶರೀರದಲ್ಲಿ ಆತ್ಮ ಇದೆ ಅಂತ ಕೂಡಲೇ ಅದ್ರ ನೆರಳು ಯಾವುದು? ಪ್ರಾಣ. ಹಾಗಾದ್ರೆ ಅಲ್ಲಿ ಕನ್ನಡಿ ಇರಬೇಕಲ್ವಾ? ಅಥವಾ ಈ ನೆರಳು ಬೀಳ್ತಾ ಇದೆ ಅಂತ ಅಂದರೆ ಎಲ್ಲಿ ಬೀಳ್ಬೇಕು ನೆರಳು? ಅಲ್ಲಿ ಏನಾದರೂ ಒಂದಿದ್ರೆ ತಾನೆ, ಭೂಮಿನೋ ಪಕ್ಕದಲ್ಲಿ ಒಂದು ಗೋಡೆನೋ ಇದ್ರೆ ನೆರಳು ಬೀಳುತ್ತೆ. ಇಲ್ಲದಿದ್ರೆ ನೆರಳು ಎಲ್ಲಿ ಬೀಳುತ್ತೆ ಅನ್ನೋದೇ ಗೊತ್ತಾಗೋದಿಲ್ವಲ್ಲ, ಅಥವಾ ಭೂಮಿ ಮೇಲಿದ್ದರೆ ಅಲ್ವಾ. ಹಾಗೆ ಈ ಆತ್ಮ ಏನಿದೆ, ಈ ಆತ್ಮದ ನೆರಳು ಅನ್ನೋದು ಪ್ರಾಣ. ಆ ಪ್ರಾಣಕ್ಕೆ ಒಂದು ಆ ಥರ ಏನೋ ಒಂದು ಬೇಕಲ್ಲ ಅವಲಂಬನೆ. ಅದು ಏನು ಹೇಳ್ತಾ ಇದೆ? ಅದು ಮನಸ್ಸು. ಈ ಪ್ರಾಣನು ಆತ್ಮನಿಂದ ಹುಟ್ಟುತ್ತಾನೆ. ನೆರಳು ಪುರುಷನ ಶರೀರವನ್ನು ಹೇಗೆ ಅವಲಂಬಿಸಿ ಇರುತ್ತದೆಯೋ ಹಾಗೆ ಈ ಪ್ರಾಣ ಅನ್ನೋದು ಆತ್ಮನನ್ನು ಅವಲಂಬಿಸಿ ಇರುತ್ತೆ. ಈ ಪ್ರಾಣನು ಅಂದರೆ ಈ ಆತ್ಮ ಶರೀರದಲ್ಲಿದೆ ಅಂದ ಕೂಡಲೇ ಆ ಪ್ರಾಣ ಕೂಡ ಇದೆ ಅಂತ, ಅದು ನೆರಳಿನಂತೆ ಅಲ್ಲಿದೆ ಅಂತ. ಆ ನೆರಳಿನಂತೆ ಅವನು ಮನಸ್ಸಿನ ಸಂಕಲ್ಪಾದಿ ಕರ್ಮಗಳಿಂದ ಈ ಶರೀರಕ್ಕೆ ಬರ್ತಾನೆ. ಹೇಗೆ ಬರ್ತಾನೆ ಆ ಪ್ರಾಣ ಈ ಶರೀರಕ್ಕೆ? ಸಂಕಲ್ಪದಿಂದ. ಈಗ ಒಂದಷ್ಟು ಆಸೆಗಳಿದೆ. ಕಾರ್ಮಿಕ ಸಿದ್ಧಾಂತ, ಪುನರ್ಜನ್ಮವನ್ನು ಒಪ್ಪುವಂಥದ್ದು, ಭಗವದ್ಗೀತೆ, ಶಾಸ್ತ್ರ ಎಲ್ಲವೂ ಕೂಡ. ಈಗ ಮತ್ತೆ ಹುಟ್ಟಿ ಬರಬೇಕು ಅಂತ ಹೇಳಿದ್ರೆ, ನಂದು ಎಷ್ಟೋ ಆಸೆಗಳಿಂದ ಹುಟ್ಟಿರ್ತೀನಿ. ಯಾಕೆ ಹುಟ್ತೀನಿ? ಸಂಕಲ್ಪ. ನಂದು ಆಸೆ ಇದೆ, ಎಷ್ಟೊಂದು ಆಸೆ, ಸಂಕಲ್ಪ ಇದೆ, ಆಸೆ ಇದೆ. ಅದನ್ನು ಮುಗಿಸ್ಕೊಳ್ಬೇಕು, ಕರ್ಮ ಮಾಡಬೇಕು. ಕರ್ಮ ಮಾಡೋದಕ್ಕೆ ಈ ಶರೀರ ಬೇಕು. ಶರೀರ ನಡಿಬೇಕಾದ್ರೆ ಪ್ರಾಣ ಎಲ್ಲ ಬೇಕು. ಆದ್ದರಿಂದ ಇದು ಹುಟ್ಟಿ ಬರುತ್ತೆ. ಆ ಸಂಕಲ್ಪಾದಿ ಕ್ರಮದಿಂದ ಬರುತ್ತೆ ಅದು. ಸಂಕಲ್ಪಾದಿ ಕರ್ಮಗಳಿಂದ ಈ ಶರೀರಕ್ಕೆ ಬರುತ್ತೆ. ಈಗ ಪ್ರಶ್ನೆ ಏನಿತ್ತು? ಏನು ಪ್ರಾಣ? ಈ ಪ್ರಾಣ ಎಲ್ಲಿಂದ ಹುಟ್ಟುತ್ತಾನೆ ಅಂತ? ಆತ್ಮನಿಂದ. ಆತ್ಮನ ನೆರಳಾಗಿ ಅವನು ಇರ್ತಾನೆ. ಈ ಶರೀರದೊಳಗೆ ಹೇಗೆ ಬರ್ತಾನೆ? ಮನಸ್ಸಿನ ಸಂಕಲ್ಪದಿಂದ ಬರ್ತಾನೆ. ಆ ಮನಸ್ಸಲ್ಲಿ ಎಷ್ಟು ಆಸೆಗಳಿರುತ್ತೆ, ಇಟ್ಕೊಂಡು ಅದು ಶರೀರವನ್ನು ಬಿಟ್ಟಿರುತ್ತೆ. ಆಗ ಭಗವಂತ ಹೇಳ್ತಾನೆ, ಮತ್ತೆ ಬಾ, ನಿನ್ನ ಆಸೆಗಳನ್ನೆಲ್ಲ ತೀರಿಸ್ಕೊಳ್ಬೇಕು ಅಂತ ಅಂದರೆ ಬಾ ಶರೀರಕ್ಕೆ. ಈ ರೀತಿಯಾಗಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಮುಂದಿನ ಉತ್ತರವನ್ನು ನೋಡೋಣ. ಮುಂದಿನ ಪ್ರಶ್ನೆ ಏನಾಗಿತ್ತು? ಈ ಶರೀರದಲ್ಲಿ ಹೇಗೆ ತನ್ನನ್ನು ವಿಭಾಗಿಸಿಕೊಂಡು ಹೇಗೆ ಇರುವನು ಅಂತ. ಈಗ ಪ್ರಾಣ ಎಂಟರಾಗ ಆಯಿತು ಈ ಶರೀರವನ್ನು, ಅವನು ಇಲ್ಲಿ ಹೇಗೆ ವಿಭಾಗಿಸ್ಕೊಂಡಿದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಯಥಾ ಸಾಮ್ರಾಡೇವಾಧಿಕೃತಾನ್ ವಿನಿಯುಂಕ್ತೆ ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ ಇತ್ಯೇವಮೇವೈಷ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್
ಪೃಥಗೇವ ಸನ್ನಿಧತ್ತೆ. ಯಥಾ ಸಾಮ್ರಾಟ್ ಏವ, ಹೇಗೆ ಒಬ್ಬ ರಾಜನು ಏತಾನ್ ಗ್ರಾಮಾನ್ ಅಧಿತಿಷ್ಠಸ್ವ, ಗ್ರಾಮಗಳನ್ನು ಆಳುತ್ತಿರು ಇತಿ, ಹೀಗೆಂದು ಅಧಿಕೃತಾನ್ ಅಧಿಕಾರಿಗಳನ್ನು ವಿನಿಯುಂಕ್ತೆ ನಿಯೋಜಿಸುತ್ತಾನೆಯೋ, ಏತಮೇವ ಏಷ ಪ್ರಾಣ, ಹಾಗೆಯೇ ಈ ಪ್ರಾಣನು ಇತರಾನ್ ಪ್ರಾಣಾನ್ ಇತರ ಪ್ರಾಣಗಳನ್ನು ಉಪಪ್ರಾಣಗಳಾದ ಚಕ್ಷುರಾದಿಗಳನ್ನು ಪೃಥಕ್ ಪೃಥಕ್ ಏವ ಬೇರೆ ಬೇರೆಯಾಗಿ ಸನ್ನಿಧತ್ತೆ ಇರುತ್ತಾನೆ, ನಿಯಮಿಸುತ್ತಾನೆ. ಹೇಗೆ ಸಾಮ್ರಾಟನೇ ಈ ಗ್ರಾಮಗಳನ್ನು ನೋಡಿಕೋ ಎಂದು ತನ್ನ ಅಧಿಕಾರಿಗಳಿಗೆ ಈ ಕಟ್ಟಪ್ಪಣೆ ಮಾಡುವನೋ, ಹಾಗೆಯೇ ಈ ಮುಖ್ಯ ಪ್ರಾಣನು ಉಪಪ್ರಾಣಗಳಿಗೆ ಬೇರೆ ಬೇರೆಯಾದ ಕರ್ತವ್ಯವನ್ನು ನಿಯೋಜಿಸುತ್ತಾನೆ. ಈ ಶರೀರಕ್ಕೆ ಪ್ರಾಣ ಬಂದಾಗಿದೆ. ಈಗ ಆ ಪ್ರಾಣ ಬಂದ ಮೇಲೆ ಇನ್ನು ಕೆಲವು ಉಪನಿಷತ್ತುಗಳೇ, ಐ ಡೋಂಟ್ ನೋ ವಾಟ್ ಸೈನ್ಸ್ ಸ್ಪೀಕ್ಸ್, ಬಟ್ ಯಾರೋ ಗುರುಗಳು ಹೇಳಿದ ಪ್ರಕಾರ ಈ ತಾಯಿಯ ಗರ್ಭದಲ್ಲಿ ಮಗು ಇರುವಾಗ ಎಲ್ಲ ಬೆಳೀತಾ ಇರುತ್ತಲ್ಲ, ಆ ಜೀವ ಅನ್ನೋದು ಸುಮಾರು ಸರಿಯಾಗಿ ಅದು 7ನೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ನನಗೂ ಸ್ಪಷ್ಟತೆ ಇಲ್ಲ, ಅದು ಸ್ವಾಮೀಜಿಯವರು ಹೇಳಿದ ಮಾತನ್ನು ಬೆಳಗ್ಗೆ ಅಷ್ಟೇ ಟಾಕ್ ಕೇಳುವಾಗ ಕೇಳಿದೆ. ಆ ಟೈಮಲ್ಲಿ ಬರುತ್ತೆ, 7ನೇ ತಿಂಗಳಲ್ಲಿ ಆ ಜೀವ ಸರಿಯಾಗಿ ಪ್ರಾಣ ಎಂಟರ್ ಆಗುತ್ತೆ ಅಂತ. ಆದರೆ ನಾವು ಬೇರೆ ಏನೇನೋ ಕೇಳಿದ್ದೀವಿ, 5ನೇ ತಿಂಗಳಲ್ಲಿ ಇರುತ್ತೆ, 3ನೇ ತಿಂಗಳಲ್ಲಿ ಜೀವ ಬಂದಿರುತ್ತೆ, ಆ ಥರ ಎಲ್ಲ ಇರಲಿ. ಅದು ಏನೇ ಆದರೂ ಆ ಶರೀರವನ್ನು ಆತ್ಮ ಅಂದರೆ ಅದು ನೆರಳಿನಂತೆ ಹೊಕ್ಕಿ ಆಯಿತು. ಬಂದಾದಮೇಲೆ ಯಾತಕ್ಕೆ ಬಂತದು? ಸುಮ್ಮನೆ ಆತ್ಮ ಹಾಗೆ ಇರ್ಬೋದಿತ್ತಲ್ವ. ಶರೀರಕ್ಕೆ ಬಂತು ಅಂದರೆ ಈ ಮನಸ್ಸಿನಲ್ಲಿ ಸಂಕಲ್ಪಗಳಿತ್ತು, ಅದಕ್ಕೊಂದು ಶರೀರ ಬೇಕಾಗಿತ್ತು, ಆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಶರೀರ ಬಂತು, ಈ ಶರೀರದೊಳಗೆ ಬಂತು, ಅದು ಮನಸ್ಸಿನ ಸಂಕಲ್ಪ. ಬಂದಮೇಲೆ ಅದು ಯಾವ ರೀತಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿತು? ಹೇಗೆ ಒಬ್ಬ ಮಹಾರಾಜ ಬೇರೆ ಬೇರೆ ಅಧಿಕಾರಿಗಳನ್ನು ನೇಮಿಸಿ ಅದನ್ನು ನೋಡ್ಕೋ ಅಂತ ಹೇಳ್ತಾರೋ, ಆ ರೀತಿಯಾಗಿ ಈ ಪ್ರಾಣ ಉಪಪ್ರಾಣಗಳಿಗೆ ಕೆಲಸಗಳನ್ನು ಕೊಡುತ್ತಂತೆ. ಸುಂದರವಾಗಿ ಹೇಳ್ತಾರೆ ನೋಡಿ ಋಷಿಗಳು. ಹೇಗೆ ಈಗ ಪೋರ್ಟ್ಫೋಲಿಯೋ ಇದೆ ಅಲ್ವಾ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಡಿಫೆನ್ಸ್ ನೋಡ್ಕೊಳ್ತಾರೆ, ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ನೋಡ್ಕೊಳ್ತಾರೆ, ಹಾಗೆ ಬೇರೆ ಬೇರೆ ಖಾತೆಗಳನ್ನು ನೋಡ್ಕೊಳ್ತಾರೆ. ಎಲ್ಲವೂ ಒಬ್ಬರೇ ನೋಡ್ಕೊಳಕ್ಕಾಗಲ್ಲ ಅಲ್ವಾ. ಹಾಗೆ ಇಲ್ಲಿ ಪ್ರಾಣ ಕೂಡ ವಿಭಜಿಸುತ್ತಂತೆ, ತಾನೇ ವಿಭಜನೆಗೊಂಡು ಅದು ಬೇರೆ ಬೇರೆ ಕರ್ತವ್ಯಗಳನ್ನು ಮಾಡಿಸುತ್ತೆ ಅಂತ ಹೇಳ್ತಾರೆ. ಏನದು ವಿಭಜನೆ ಆಗೋದು ಅಂದರೆ ಏನು? 5 ತನ್ನನ್ನೇ ವಿಭಾಗಿಸ್ಕೊಂಡು ಹೇಗೆ ಇರುತ್ತದೆ ಅದು ವಿಭಾಗಿಸ್ಕೊಳ್ತಾ ಇದೆ. ಯಾವುದು ಅದು ಉಪಪ್ರಾಣ? ಗೊತ್ತಿದೆ ನಮಗೆ ಅಲ್ವಾ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ, ಈ ಪಂಚಪ್ರಾಣಗಳು ಅಂತ ಏನು ಓದಿದ್ದೀವಿ. ಆ ರೀತಿಯಾಗಿ ಆ 5 ಉಪಪ್ರಾಣಗಳು ಹಾಗೆ ನೀನು ಏನೇನು ತಿಂತೀವಿ ಅದನ್ನು ಜೀರ್ಣ ಮಾಡು. ಆ ತಿಂದಿದ್ದು ಜೀರ್ಣ ಆದಮೇಲೆ ಒಂದೇ ಕಡೆ ಇದ್ದರೆ ಆಗಲ್ಲ, ಎಲ್ಲ ಕಡೆ ಹೋಗಬೇಕು ಶರೀರದಲ್ಲಿ, ಅದನ್ನು ನೀನು ಮಾಡು. ಅದು ಒಂದು ಪಕ್ಷ ಜೀರ್ಣ ಆಗಿದ್ದು ಸರಿಯಾಗಿ ಆಗಲಿಲ್ಲ, ಅಥವಾ ಜೀರ್ಣ ಆಗಿ ಅದು ಶಕ್ತಿ ಆದಮೇಲೆ ರಕ್ತ ಎಲ್ಲ ಹೀರ್ಕೊಂಡ್ಮೇಲೆ ಅದು ಬೇಡ ಆಗಿಲ್ಲ, ಅದನ್ನು ಹೊರಗೆ ಕಳಿಸ್ಬೇಕು, ಅದನ್ನು ನೀನು ಮಾಡು. ಬೇಡ, ಯಾಕೋ ಸರಿಯಾಗುತ್ತಿಲ್ಲ, ಅಜೀರ್ಣ ಆಗಿದೆ, ಅದನ್ನು ಹೊರಗಡೆ ಕಳಿಸ್ಬೇಕು ಅಲ್ವಾ. ಇದು ಎಲ್ಲವನ್ನು ಈ ರೀತಿಯ ವಿಭಾಗ ಮಾಡಿಕೊಂಡು ಪ್ರಾಣ ಈ ಶರೀರವನ್ನು ನೋಡ್ಕೊಳ್ತಾ ಇದೆ. ಹೇಗೆ ಅದು? ಮುಂದಿನ ಪ್ರಶ್ನೆಗೆ ಏನು ಹೇಳ್ತಾ ಇದ್ದಾರೆ? ಯಾವುದರಿಂದ ಮೇಲಕ್ಕೇರುವನು. ಈ ಪ್ರಾಣ ಶರೀರಕ್ಕೆ ಬಂದಾಯಿತು, ಇಲ್ಲಿ ಉಪಪ್ರಾಣಗಳಾಗಿ ಮಾಡಿ ರಾಜ ಹೇಗೆ ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡ್ಕೊಳ್ಳಿಕ್ಕೆ ಹೇಳ್ತಾನೋ ಆ ರೀತಿಯಾಗಿ ಆ ಪ್ರಾಣವನ್ನು ವಿಭಜಿಸ್ಕೊಂಡು ಈ ಶರೀರವನ್ನು ನೋಡ್ಕೊಂಡಾಯಿತು. ನೋಡ್ಕೊಂಡಾದಮೇಲೆ ಅದನ್ನು ಬಿಟ್ಟು ಹೋಗಬೇಕಲ್ವ, ಮೇಲಕ್ಕೆ ಹೇಗೆ ಏರ್ತಾನೆ ಅಂತ
ಮುಂದಿನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಪಾಯೋಪಸ್ಥೆ ಪಾನಂ ಚಕ್ಷುಶ್ರೋತ್ರೇ ಮುಖನಾಸಿಕಾಭ್ಯಾಂ ಪ್ರಾಣಸ್ವಯಂ ಪ್ರಾತಿಷ್ಠತೆ ಮಧ್ಯೆ ತು ಸಮಾನಃ ಏಷ ಹ್ಯೇತದ್ದುತಮನ್ನಂ ಸಮಂ ನಯತಿ ತಸ್ಮಾದೇತಾಃ ಸಪ್ತಾಚಿಶೋ ಭವಂತಿ. ಪಾಯೋ ಉಪಸ್ಥೆ, ಪಾಯು ಉಪಸ್ಥ ಇವುಗಳಲ್ಲಿ ಅಪಾನಂ ಅಪಾನವಾಯುವು ಮುಖನಾಸಿಕಾಭ್ಯಾಂ ಮೂಗು ಬಾಯಿಗಳಿಂದ ಬರುತ್ತಿರುವ ಅಯಂ ಪ್ರಾಣ ಈ ಪ್ರಾಣನು ಚಕ್ಷುಶ್ರೋತ್ರೆ ಕಣ್ಣು ಕಿವಿಗಳಲ್ಲಿ ಪ್ರಾತಿಷ್ಠತೆ ನೆಲೆಸಿರುವನು. ಮಧ್ಯೇತು ಮಧ್ಯದಲ್ಲಿ ಸಮಾನಃ ಸಮಾನವಾಯುವು ಏಷ ಹಿ ಇವನೇ ಏತತ್ ಈ ಹುತಂ ಹೋಮ ಮಾಡಿದ ಅನ್ನವನ್ನು ಸಮಂ ಸಮವಾಗಿ ನಯತಿ ತೆಗೆದುಕೊಂಡು ಹೋಗುತ್ತಾನೆ. ತಸ್ಮಾತ್ ಏತಾಹ ಆದ್ದರಿಂದ ಈ ಸಪ್ತ ಅರ್ಚಿಷಃ 7 ಶಿಕೆಗಳು ಭವಂತಿ ಉಂಟಾಗುವು ಹೊರಗೆ ಬರುತ್ತಿರುವವು. ಗುದ ಜನನೇಂದ್ರಿಯಗಳಲ್ಲಿ ಮೂತ್ರ ಪುರೀಷಗಳಲ್ಲಿ ಅಪಾನವಾಯುವು ನೆಲೆಸಿರುವುದು. ಚಕ್ಷುಶ್ರೋತ್ರಗಳಲ್ಲಿಯೂ ಮುಖನಾಸಿಕಗಳಲ್ಲಿಯೂ ಪ್ರಾಣನು ತಾನೇ ಇರುವನು. ಇವುಗಳ ಮಧ್ಯದಲ್ಲಿ ಸಮಾನನು ಇದ್ದುಕೊಂಡು ಕುಡಿದದ್ದನ್ನು ತಿಂದಿದ್ದನ್ನು ಎಲ್ಲ ಕಡೆಗೂ ಸಮನಾಗಿ ಹಂಚುವನು. ಇವನೇ ಜಠರಾಗ್ನಿಯಲ್ಲಿ ಹೋಮ ಮಾಡಿದ ಅನ್ನವನ್ನು ತೆಗೆದುಕೊಂಡು ಹೋಗಿ ಸಮನಾಗಿ ಹಂಚುತ್ತಾನೆ. ಆದ್ದರಿಂದ ಈ 7 ಅಗ್ನಿಶಿಖೆಗಳು ಉಂಟಾಗುತ್ತವೆ. 2 ಕಿವಿಗಳು, 2 ಕಣ್ಣುಗಳು, 2 ಮೂಗಿನ ಹೊಳ್ಳೆಗಳು, 1 ವಾಕು ಈ 7 ದ್ವಾರಗಳ ಮೂಲಕ ಹೊರಟು ಅರಿವನ್ನು ಉಂಟು ಮಾಡುವು. ಎಷ್ಟು ಚೆನ್ನಾಗಿದೆ ನೋಡಿ. ಹೇಗಿದು? ಗುದದ್ವಾರದಲ್ಲಿ ಜನನೇಂದ್ರಿಯದಲ್ಲಿ ಅಪಾನವಾಯು ಇದೆ, ಅಪಾನವಾಯು ನೆಲೆಸಿದೆ. ಗುದದ್ವಾರ ಜನನೇಂದ್ರಿಯ. ಈಗ ಪಾಯೋಪಸ್ಥೆ ಅಂತಂದರೆ ಈಗ ನಾವು ತಿಂದು ಜೀರ್ಣ ಆದಮೇಲೆ ವೇಸ್ಟ್ ಏನಿರುತ್ತೆ ಅದು ಹೊರಗಡೆ ಹೋಗದೇ ಇದ್ದರೆ, ಅವತ್ತಿಂದ ಹೊತ್ತು ಹೋಗದೇ ಇದ್ದರೆ ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಅಲ್ವಾ? ಹಾಗೆ ಅದು ಅಪಾನವಾಯು. ಅಪಾನವಾಯು ಈ ಚಕ್ಷುಶ್ರೋತ್ರಗಳಲ್ಲಿಯೂ ಮುಖನಾಸಿಕಗಳಲ್ಲಿಯೂ ಪ್ರಾಣನು ತಾನೇ ಇರುವನು. ಅಲ್ಲಿ ಪ್ರಾಣ ಇದೆ. ಅಲ್ಲಿ ಇವುಗಳ ಮಧ್ಯದಲ್ಲಿ ಏನು ಹೇಳ್ತಾರೆ? ಸಮಾನನು ಅಂದರೆ ಈಗ ನಾವು ಊಟ ಮಾಡಿದ್ದು ಏನಿದೆ ಜಠರಾಗ್ನಿ ಅಂತ ಹೇಳ್ತಾರೆ ನೋಡಿ. ಊಟ ಮಾಡೋದು ಕೂಡ ಒಂದು ಹೋಮ ಇದ್ದ ಹಾಗೆ. ಅದರಿಂದಲೇ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳೋದು. ಜಠರಾಗ್ನಿ ಅಲ್ಲಿ ಹೋಮ ಮಾಡುವಾಗ ನೀವು ನೋಡಿರ್ಬೇಕು, ಹೋಮಕುಂಡ ಅಂತ ಒಂದು ಮಾಡಿರ್ತಾರೆ, ಅಲ್ಲಿ ಅಗ್ನಿ ಇರುತ್ತೆ, ಅದಕ್ಕೆ ಹವಿಸನ್ನು ಹಾಕ್ತಾ ಇರ್ತಾರೆ. 4 ಕಡೆ ಕುಳಿತುಕೊಂಡು ಹವಿಸನ್ನು ಹಾಕ್ತಾರೆ. ಆ ಹೋಮಕುಂಡ ಮಾಡುವಾಗ ಕೂಡ ಅಷ್ಟೇ ಶ್ರದ್ಧೆಯಿಂದ ಅದನ್ನು ಇಟ್ಟಿಗೆಗಳಿಂದ, ಹೊಸ ಇಟ್ಟಿಗೆಗಳಿಂದ ಕಟ್ಟಿ ರಂಗೋಲಿ ಎಲ್ಲ ಬಿಟ್ಟು ಹೂವನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಅಲ್ವಾ, ಎಷ್ಟು ಶ್ರದ್ಧೆಯಿಂದ ಒಂದು ಕ್ರಮ ಇದೆ ಹೋಮ ಮಾಡೋದು. ಇಲ್ಲೂ ಅಷ್ಟೇ, ಇದು ಜಠರಾಗ್ನಿ ಅಂತ ಹೇಳಿದ್ರೆ ನಾವು ಊಟಕ್ಕೆ ಕೂತ್ಕೊಳ್ಳುವಾಗ ಅದು ಹೊಟ್ಟೆಯಲ್ಲಿ ಆ ಜಠರಾಗ್ನಿಗೆ ನಾವು ಆಹುತಿಯನ್ನು ಕೊಡ್ತಾ ಇದ್ದೀವಿ, ಏನದು ಹವಿಸ್ಸನ್ನು ಹಾಕ್ತಾ ಇದ್ದೀವಿ ಅಂತ. ಆದ್ರಿಂದಲೇ ನೋಡಿ ಎಷ್ಟು ಶುದ್ಧವಾಗಿ ಕೈ ಕಾಲು ತೊಳ್ಕೊಂಡು ಬಂದು, ಹೊರಗಡೆಯಿಂದ ಬಂದರೆ ತಕ್ಷಣ ಊಟಕ್ಕೆ ಯಾರೋ ಈಗಿನ ಥರ ಡೈನಿಂಗ್ ಟೇಬಲ್ಗೆ ಹೋಗ್ತಾ ಇರಲಿಲ್ಲ. ಹೊರಗಡೆಯಿಂದ ಬಂದಾಗ ಕೈ ಕಾಲು ತೊಳ್ಕೊಂಡು ಚಂದದಲ್ಲಿ ಆ ಕೆಳಗಡೆ ಕೂತ್ಕೊಂಡು ಅಂತ ಕೂಡಲೇ ಆ ಜಾಗ ಕೂಡ ಸ್ವಚ್ಛ ಮಾಡಿಡ್ತಾಯಿದ್ರು. ಎಲ್ಲವೂ ಸ್ವಚ್ಛವಾಗಿರ್ತಾಯಿತ್ತು. ಆಕೆ ಬಡಿಸುವವರು ಕೂಡ ಸ್ವಚ್ಛವಾಗಿರ್ತಾಯಿದ್ರು. ಅಲ್ಲಿ ಕೂತ್ಕೊಂಡ ತಕ್ಷಣ ಗವ ತಿಂತಾ ಇರಲಿಲ್ಲ. ಅನ್ನಕ್ಕೆ ಅನ್ನಪೂರ್ಣೇಶ್ವರಿ ನಮಸ್ಕಾರ ಮಾಡಿ
ಆ ತಟ್ಟೆ ಈಗಲೂ ಕೆಲವು ಕಡೆ ಇದೆ, ಮಹಾರಾಷ್ಟ್ರದಲ್ಲೆಲ್ಲ ಆ ತಟ್ಟೆ ಅಥವಾ ಎಲೆ ಹಾಕಿದ್ರೆ ಸುತ್ತಲೂ ರಂಗೋಲಿ ಹೊಡಿತಾರೆ. ಮಹಾತ್ಮರು ಊಟ ಕೂತ್ಕೊಂಡಾಗ ಆ ಎಲೆಯ ಸುತ್ತಲೂ ರಂಗೋಲಿಯನ್ನು ಬಿಟ್ಟು ಆಹಾರವನ್ನು ಬಡಿಸಿ ದಯವಿಟ್ಟು ಸ್ವೀಕರಿಸಿ ಅಂತ ಹೇಳೋ ಒಂದು ಪದ್ಧತಿ ಇದೆ. ಆ ಜಠರಾಗ್ನಿಗೆ ಹೋಮ ಅದು ನೋಡಿ, ಆಹಾರವನ್ನು ಆ ಜಠರಾಗ್ನಿಗೆ ನಾವು ಹಾಕುವಂಥದ್ದು. ಅದಕ್ಕೆ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ ಋಷಿಗಳು. ಇವನೇ ಜಠರಾಗ್ನಿಯಲ್ಲಿ ಹೋಮ ಮಾಡಿದ ಅನ್ನವನ್ನು ತೆಗೆದುಕೊಂಡು ಹೋಗಿ ಸಮನಾಗಿ ಹಂಚುತ್ತಾನೆ. ಆ ಹೊಟ್ಟೆಯೊಳಗೆ ಹೋದ ಅನ್ನ ಜೀರ್ಣ ಆದಮೇಲೆ ಅಲ್ಲೇ ಇದ್ದರೆ ಆಗಲ್ಲ, ಅದು ಶರೀರದ ಎಲ್ಲ ಭಾಗಗಳಿಗೂ ಹೋಗ್ಬೇಕಲ್ವಾ. ಯಾರು ಆ ಸಮಾನ ಪ್ರಾಣ ಎಲ್ಲ ಕಡೆಗೂ ಅದನ್ನು ತಗೊಂಡು ಹೋಗ್ತಾನೆ. ಅಪಾನ ಯಾವುದು ಬೇಡವೋ ಅದನ್ನು ಹೊರಗಡೆ ಕಳಿಸ್ತಾನೆ. ಪಾಯೋಪಸ್ಥೆ ಅದು ಕೂಡ ಒಂದು ರಿಚುವಲ್ ಥರನೇ. ಈ ಶರೀರದಲ್ಲಿ ಏನೇನಾಗುತ್ತೋ ಎಲ್ಲವೂ ಹಾಗೆ ಹೇಳ್ತಾರೆ ನೋಡಿ. ಆ ಪಾಯೋಪಸ್ಥೆ ಅಂತ ಹೇಳುವಾಗ ಪಾಯು ಉಪಸ್ಥ ಇವುಗಳಲ್ಲಿ ಅಂದರೆ ಈ ನಾವು ಏನದು ಕುಂಭದಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀವಿ, ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀವಿ, ಇಲ್ಲ ಗಂಗೆಯಲ್ಲಿ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ತುಂಬ ಜನ ಹೋಗ್ತಾರಲ್ವ. ಅದಕ್ಕೊಂದು ಕ್ರಮ ಇದೆ. ಸುಮ್ಮನೆ ಹೋಗಿ ಅಲ್ಲೇ ಸ್ನಾನ ಆಗುತ್ತಲ್ಲ ಅಂತ ಸೋಪೆಲ್ಲ ಹಚ್ಕೊಂಡು ಮಾಡ್ಕೊಂಡು ಬರೋದಲ್ಲ. ಅದು ಮನೆಯಲ್ಲಿ ಸ್ನಾನ ಮಾಡಿ ಆಮೇಲೆ ಅಲ್ಲಿ ಹೋಗಿ ಮುಳುಗಬೇಕಂತೆ. ಅದಕ್ಕೆ ಅಲ್ಲೂ ಹಾಕಿರ್ತಾರೆ ನೋಡಿ, ಸೋಪ್ ಹಚ್ಕೋಬಾರ್ದು ನೀವು ಅಂತೆಲ್ಲ ಹೀಗೀಗ ಹೇಳ್ತಿದ್ದಾರೆ. ಅಲ್ಲೇ ಬಟ್ಟೆ ಒಗೆಯೋದು ಅಲ್ಲೇ ಅಲ್ಲ. ಕೆಲವು ಕ್ರಮಗಳನ್ನು ಋಷಿಗಳು ಹೇಳಿದ್ದಾರೆ ಪಾಯೋಪಸ್ಥ. ಅದು ಕೂಡ ಒಂದು ರಿಚುವಲ್ ಥರನೇ. ಆದ್ದರಿಂದ ಎಲ್ಲವನ್ನು ಶ್ರದ್ಧೆ, ಪ್ರಾಣಕ್ಕಷ್ಟೊಂದು ಮಹತ್ವವನ್ನು ಕೊಡ್ತಾ ಇರುವಾಗ, ಆ ಪ್ರಾಣವನ್ನು ಸ್ತುತಿ ಮಾಡ್ತಾ ಇರುವಾಗ, ಆ ಪ್ರಾಣ 5 ರೀತಿಯಲ್ಲಿ ವಿಭಜಿಸ್ಕೊಂಡಾಗ ಪ್ರತಿಯೊಂದನ್ನು ಹಾನರ್ ಮಾಡಬೇಕಲ್ವಾ. ಹಾಗೆ ಇಲ್ಲಿ ಆ ಸಮಾನ ಶರೀರದಲ್ಲಿ ಆ ಅನ್ನ ಜಠರಾಗ್ನಿಯಲ್ಲಿ ಬಂದ ಅನ್ನ ಜೀರ್ಣ ಆದ ಕೂಡಲೇ ಅದನ್ನು ಎಲ್ಲ ಕಡೆಗೂ ಹರಡ್ತಾನೆ ಅಂದರೆ ತಲುಪಿಸ್ತಾನೆ ಅಂತ. ಅಲ್ಲಿ ತಲುಪಿಸೋದ್ರಿಂದ ಏನಾಗುತ್ತೆ, 2 ಕಣ್ಣು ಕಾಣಲಿಕ್ಕೆ ಶುರುವಾಗುತ್ತೆ ನಮ್ಗೆ ಸರಿಯಾಗಿ. 2 ಕಣ್ಣು, 2 ಮೂಗಿನ ಹೊಳ್ಳೆ, ವಾಕು, ಕಿವಿ, ಅಲ್ಲಿಗೆ 2 ಕಿವಿ, 2 ಕಣ್ಣು ಮತ್ತು ಮೂಗಿನ ಹೊಳ್ಳೆ 6 ಆಯಿತು. ಮತ್ತು ಮಾತನಾಡೋದು ಸೇರಿ 7 ಆಯಿತು. ಒಂದು ವಾಕ್. ಈ 7 ದ್ವಾರಗಳ ಮೂಲಕ ಹೊರಟು ಅರಿವನ್ನು ಉಂಟು ಮಾಡುವು. ಆ ಜೀರ್ಣ ಆದಾಗ ಆ ಶಕ್ತಿ ಎಲ್ಲ ಕಡೆಗೂ ಹೋದಾಗ ಈ 5 ಅಗ್ನಿಶಿಖೆಗಳು 7 ಅಗ್ನಿಶಿಖೆಗಳು ಅಂತ ಏನು ಹೇಳ್ತಿದ್ದಾರೆ, ಇದು ಆಕ್ಟಿವ್ ಆಗುತ್ತೆ. ಅದು ಸರಿಯಾಗಿ ಹಂಚಲಿಲ್ಲ ಅಂತ ಹೇಳಿದ್ರೆ ಕಣ್ಣು ಮಂಜು ಆಗ್ತಿದೆ ಅಲ್ವಾ, ಶುಗರ್ ಲೋ ಆಗ್ತಾ ಇದೆ, ಗೊತ್ತಾಗುತ್ತಲ್ಲ ನಮಗೇನೆ. ಏನು ಕೇಳಿಸ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ. ಒಂದು 4-5 ದಿನ ಊಟ ಬಿಟ್ಟರೆ ಗೊತ್ತಾಗುತ್ತೆ, ಧ್ವನಿನೇ ಬರೋದಿಲ್ಲ ಅಲ್ವಾ. ಅದಾಗೋದ್ರಿಂದ ಯಾವುದು ಅಪಾನವಾಯು ಮತ್ತು ಸಮಾನವಾಯು ಇದಿರೋದ್ರಿಂದ ಸಮಾನ ಇದು ಎಲ್ಲವೂ ಆಗ್ತಾ ಇದೆ. ಹೊಟ್ಟೆಯ ಭಾಗದಲ್ಲಿ ಸಮಾನ ಇರೋದು, ಕೆಲಸ ಮಾಡೋದು ಅಂತ. ಅಲ್ಲಿಗೆ 2 ರೀತಿಯಲ್ಲಿ ವಿಭಜಿಸಿಕೊಂಡು ಪ್ರಾಣ ಇದೆರಡನ್ನು ಮಾಡ್ತಾ ಇದ್ದಾನೆ. ಮುಂದೆ ಇನ್ನೇನು ಮಾಡ್ತಾನೆ ಅನ್ನೋದನ್ನು ಋಷಿಗಳು ಹೇಳ್ತಾರೆ. ಮುಂದಿನ ಮಂತ್ರದಲ್ಲಿ ನೋಡೋಣ. ಹೃದಿಹ್ಯೇಷ ಆತ್ಮ ಅತ್ರೈತದೇಕಶತಂ ನಾಡೀನಾಂ ತಾಸಾಂ ಶತಮೇಕೈಕಸ್ಯಾಂ ದ್ವಾಸಪ್ತತಿಃ ಪ್ರತಿಶಾಖಾ ನಾಡಿ ಸಹಸ್ರಾಣಿ ಭವಂತ್ಯಾಸು ವ್ಯಾನಶ್ಚರತಿ. 2 ವಿಚಾರ ಗೊತ್ತಾಯ್ತು ನಮಗೆ. ಮುಂದಿನ ನೋಡಿ. ಹೃದಯಿ ಏಷಃ ಆತ್ಮ, ಹೃದಯದಲ್ಲಿ ಈ ಆತ್ಮನು ವಾಸಿಸುತ್ತಾನೆ. ಅತ ಇಲ್ಲಿ ನಾಡೀನಾಂ ಏತತ್ ಏಕಶತಂ ನಾಡಿಗಳು, ಈ 101 ತಾಸಾಂ ಅವುಗಳಲ್ಲಿ ಏಕೈಕಸ್ಯಾಂ
ಒಂದೊಂದರಲ್ಲಿ ಶತಂ ಶತಂ ಪ್ರತಿ ಶಾಖಾ 100 ಒಂದೊಂದು ಶಾಖೆಗೆ ನಾಡಿ ಸಹಸ್ರಾಣಿ ದ್ವಾಸಪ್ತತಿ 72 ಸಾವಿರ ನಾಡಿಗಳು ಭವಂತಿ ಇರುವವು. ಇವುಗಳಲ್ಲಿ ವ್ಯಾನವು ಚರತಿ ಸಂಚರಿಸುತ್ತದೆ. ಈ ಆತ್ಮನು ಹೃದಯದಲ್ಲಿಯೇ ವಾಸ ಮಾಡುವನು. ಇಲ್ಲಿ 101 ನಾಡಿಗಳಿರುವವು. ಅವುಗಳಲ್ಲಿ ಒಂದೊಂದರಲ್ಲಿ 100 ಶಾಖೆಗಳಿರುವವು. ಒಂದೊಂದು ಶಾಖೆಯಲ್ಲಿಯೂ 72 ಸಾವಿರ ಕವಲು ನಾಡಿಗಳಿರುವವು. ಅವುಗಳಲ್ಲಿ ವ್ಯಾನವು ಸಂಚರಿಸುತ್ತಿರುವುದು. ವ್ಯಾನ ಅಂತ ಹೇಳಿದ್ರೆ ಈ ಶರೀರದಲ್ಲಿ ರಕ್ತ ಸಂಚಲನೆ ಆಗಬೇಕು. ಅದು ಹೇಗಾಗತ್ತೆ? ಹೃದಯ ಅಂತ ಹೇಳುವಾಗ ಈ ಆತ್ಮನು ಹೃದಯದಲ್ಲಿಯೇ ವಾಸ ಮಾಡುವನು. ಈ ಹಾರ್ಟ್ ಏನು ಬ್ಲಡ್ ಪಂಪ್ ಮಾಡುತ್ತಲ್ವ, ಅದನ್ನು ಇಡೀ ಶರೀರಕ್ಕೆ ತೊಗೊಂಡೋಗ್ಬೇಕಲ್ಲ. ಪಂಪ್ ಮಾಡಬೇಕು, ಶರೀರಕ್ಕೆ ಹೋಗಬೇಕು. ಇದನ್ನೇನೋ ಹೊರಗಡೆಯಿಂದ ಪಂಪ್ ಮಾಡೋದಲ್ವಲ್ಲ, ಇದು ತಾನಾಗೇ ಇದೆಲ್ಲ ಆಗಬೇಕಲ್ವ. ಅದಕ್ಕೆ ವ್ಯಾನ ಅಂತ ಹೆಸರಿಟ್ಟು. ಮೊದಲನೇ 2 ಏನಾಯಿತು? ಅಪಾನ ಮತ್ತು ಸಮಾನ. ಊಟ ಮಾಡಿದ್ದು ಎಲ್ಲ ಕಡೆಗೆ ಹೋಗೋ ಹಾಗೆ ಮಾಡಿದ್ದಾಯಿತು. ಈಗ ಈ ರಕ್ತ ಸಂಚಲನೆ ಆಗಬೇಕು ಶರೀರದಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ, ಎಷ್ಟಿದೆ ನಾಡಿ. ಈ ಆತ್ಮನು ಹೃದಯದಲ್ಲಿಯೇ ವಾಸ ಮಾಡುವನು. ಇಲ್ಲಿ ಆತ್ಮ ಅಂತ ಅಂದ್ಕೂಡ್ಲೆ ವ್ಯಾನ ಅಂತ ತಿಳ್ಕೊಳ್ಬೇಕು. ಅವನು 5 ರೀತಿಯಾಗಿ ವಿಭಜನೆ ಮಾಡ್ಕೊಂಡಿದ್ದಾನಲ್ವಾ, ಅದರಲ್ಲಿ ಇದು ಒಂದು ಪಾರ್ಟ್. ಅವನೇನು ಮಾಡ್ತಾ ಇದ್ದಾನೆ? ಹೃದಯದಲ್ಲಿ ವಾಸ ಮಾಡುವನು. ಹೃದಯದಲ್ಲಿ ಇದ್ಕೊಂಡು ಇಲ್ಲಿ 101 ನಾಡಿಗಳಿರುವವು. ಅವ್ರು ಕೊಟ್ಟಿರೋ ಲೆಕ್ಕ ಅದು. ಅವುಗಳಲ್ಲಿ ಒಂದೊಂದರಲ್ಲಿ 100 ಶಾಖೆಗಳಿರುವವು. ಸಬ್ ಡಿವಿಷನ್ ಆಗಿದೆ ಅದು. ಒಂದೊಂದು ಶಾಖೆಯಲ್ಲಿಯೂ 72 ಸಾವಿರ ಕವಲು ನಾಡಿಗಳಿರುವವು. ಅವುಗಳಲ್ಲಿ ವ್ಯಾನವು ಸಂಚರಿಸುವುದು. ಈ ನರನಾಡಿಗಳು ಅಂತ ಹೇಳ್ತೀವಲ್ವ, ಆ ನರನಾಡಿಗಳು ಈ ಶರೀರದಲ್ಲೆಲ್ಲ ಹಬ್ಕೊಂಡ್ಬಿಟ್ಟಿದ್ದಾವೆ. ಈ ರೀತಿಯಾಗಿ ಹಬ್ಕೊಂಡು ಎಲ್ಲ ಕಡೆ ಇದ್ದಾವೆ. ಆಗ್ಲೇ ಅದಕ್ಕೆ ಕೆಲಸ ಮಾಡಬೇಕಲ್ಲ. ಹೇಗೆ ಮಾಡೋದು? ಆ ಹೃದಯದಲ್ಲಿ ಆ ಹೃದಯ ಬಡಿತ ಆಗುವ ಹಾಗೆ ಮಾಡೋದು. ಆ ಹೃದಯ ಬಡಿತ ಆದಾಗ ರಕ್ತ ಎಲ್ಲ ಕಡೆ ಸಂಚರಿಸೋ ಹಾಗೆ ಮಾಡುವಂಥದ್ದು ಶಕ್ತಿ ಏನಿದೆ, ಅದು ವ್ಯಾನ. ಆ ವ್ಯಾನದಿಂದಲೇ ಅತ್ಯಂತ ಸೂಕ್ಷ್ಮವಾದ ನರನಾಡಿಗಳಲ್ಲಿ ರಕ್ತ ಸಂಚಲನೆ ಆಗುತ್ತಂತೆ. ಈ ಶರೀರದಲ್ಲಿ ಎಲ್ಲೋ ಒಂದು ಕಡೆ ಬ್ಲಾಕ್ ಆಗಿಬಿಡ್ತು ಅಂತಂದರೆ ಅಷ್ಟೇ, ಕರ್ಕೊಂಡೋಗಿ ಬೈಪಾಸ್ ಏನೋ ಮಾಡಿಬಿಡ್ತಾರೆ. ಯಾರೋ ಒಬ್ಬರು ಸ್ವಾಮೀಜಿದು ಬೆಳಗ್ಗೆ ಟಾಕ್ ಕೇಳ್ತಾ ಇದೆ ಇದ್ರ ಬಗ್ಗೆ. ನಾನು ಮಾತನಾಡಬೇಕು ಅನ್ನುವಾಗ ಸುಮಾರು ಸ್ವಾಮೀಜಿಗಳದ್ದು ಟಾಕ್ಸ್ ಕೇಳಿರ್ತೀನಿ. ಎಲ್ಲ ಸ್ವಾಮೀಜಿಗಳು ಇದರಲ್ಲೂ ಭಾಷ್ಯದ ಅರ್ಥ ಹೇಳಿರ್ತಾರೆ. ಆದರೆ ಅದು ಪ್ರಾಕ್ಟಿಕಲ್ಲಾಗಿ ಅನುಭವಕ್ಕೆ ಏನಾದರೂ ಬಂದಿದ್ದರೆ ಏನಾದರೂ ಹೇಳ್ತಾರೇನೋ ಅಂತ ಸುಮಾರು ಟಾಕ್ಸ್ ಕೇಳ್ತಾ ಇರ್ತೀನಿ. ಹಾಗೆ ಒಂದು ಯಾರ್ದೋ ಸ್ವಾಮೀಜಿಯವ್ರದ್ದು ಮಾತುಗಳನ್ನು ಕೇಳ್ತಾ ಇರುವಾಗ ಅವರು ಹೇಳಿದ್ರು, ಹೀಗೆ ಯಾವುದೋ ಹೃದಯದಲ್ಲಿ ಈ ರಕ್ತ ಹೆಪ್ಪುಗೆಟ್ಟು ಬಿಟ್ಟಿತ್ತಂತೆ. ಇಟ್ ಇಸ್ ನಾಟ್ ವರ್ಕಿಂಗ್. ನಾಡಿ ನೋಡೋದು ಅಂತ ಹೇಳ್ತಾರಲ್ವ, ಹಾಗೆ ಆ ನಾಡಿಯನ್ನು ನೋಡಿ ಏನೋ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಇತ್ತಂತೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ನಿಜ ಕೂಡ. ಅದಕ್ಕೆ ಈ ಏನಿದು ವ್ಯಾನ, ಶರೀರದಲ್ಲಿ ವ್ಯಾನ ಸರಿಯಾಗಿ ನಡಿಬೇಕು ಅಂದರೆ ಶಾಸ್ತ್ರದ ಪ್ರಕಾರ ಎಲ್ಲದಕ್ಕೂ ನಮ್ಮಲ್ಲಿ ಒಂದೊಂದು ಏನಿದೆ, ಪರಿಹಾರ ಇದೆ. ಅದಕ್ಕೆ ಅವರು ತುಲಾಭಾರ ಮಾಡಿಸಿ ಅಂತ ಹೇಳಿದ್ರಂತೆ. ತುಲಾಭಾರ ಅಂದರೆ ಗೊತ್ತಲ್ಲ, ಅವರ ಶರೀರದ ತೂಕದಷ್ಟು ದಾನವನ್ನು, ಹಣವನ್ನು, ಧಾನ್ಯವನ್ನು ದಾನ ಕೊಡೋದು, ಬೆಲ್ಲವನ್ನು, ಸಕ್ಕರೆಯನ್ನು ಕೊಡ್ತಾರಲ್ಲ ಅವರು. ಅದರಿಂದ ಆ ಶರೀರದಲ್ಲಿರುವ ನೆಗೆಟಿವಿಟೀಸ್ ಹೋಗುತ್ತೆ ಅಂತ ಹೇಳ್ತಾರೆ. ತುಲಾಭಾರ ಯಾಕೆ ಮಾಡಿಸ್ತಾರೆ ಅಂತ ನನಗೂ ಸ್ಪಷ್ಟತೆ ಇರಲಿಲ್ಲ.
ಅವರ ಶರೀರ ಈಗ ಎಷ್ಟೋ ಮನೆಗಳಲ್ಲಿ ಇದೆಯಂತೆ ಆ ಥರ. ಅವರು ತುಲಾಭಾರ ಮಾಡಿಸಿ ವರ್ಷಕ್ಕೊಂದ್ಸಲ ಹುಟ್ಟಿದ ಬುದ್ಧಿನಾನೋ ಯಾವಾಗಲೂ ಆ ಥರ ದಾನ ಕೊಡೋದೊಂದು ರೂಢಿ ಇದೆಯಂತೆ. ಅಂದರೆ ಆ ಶರೀರದಲ್ಲಿರುವ ನೆಗೆಟಿವಿಟೀಸ್ ಎಲ್ಲ ಹೋಗಿ ಇದು ಏನಿದೆ ವ್ಯಾನ ಶರೀರದಲ್ಲಿ ಸರಿಯಾಗಿ ಸಂಚರಿಸುವಂತೆ ಆಗುತ್ತಂತೆ. ಇದು ನಾನು ಕೇಳಿರೋ ಕತೆ ಹೇಳಿದ್ದೀನಿ, ಪ್ರೂಫ್ ಗಿಫ್ಟ್ ಎಲ್ಲ ಕೇಳಬೇಡಿ ನನ್ನ. ಆಗಿದೆ, ನಂಬಬೇಕು, ಆಗತ್ತೆ. ಈ ರೀತಿಯಾಗಿ ಈ ಪ್ರಾಣ ನೋಡಿ ಎಲ್ಲದಕ್ಕೂ ಏನು ಹೇಳ್ತೀವಿ, ಸೈನ್ಸಲ್ಲಿ ಮಾತ್ರ ಉತ್ತರ ಸಿಗುತ್ತೆ ಅಂತ ಏನಿಲ್ಲ. ಈ ರೀತಿಯಾದ ಏನದು ಆಯುರ್ವೇದದಲ್ಲೂ ಸಿಗುತ್ತೆ ಅಂತನೂ ಅಲ್ಲ. ಈ ಮಂತ್ರಗಳಲ್ಲೂ ಅಥವಾ ಈ ರೀತಿಯ ಒಂದು ಆಚರಣೆಯಲ್ಲೂ ಅದಕ್ಕೆಲ್ಲ ಉತ್ತರಗಳಿದೆ ಅಂತ ನಮ್ಮ ಋಷಿಮುನಿಗಳು ಬರೆದಿರ್ತಾರೆ. ನಾನು ಬೆಳಗ್ಗೆ ಅಷ್ಟೇ ಕೇಳಿದೆ, ನಾನು ಅದರಿಂದ ತಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಸಾಕಷ್ಟು ದಾನಗಳನ್ನು ಕೊಡ್ತಾ ಇರ್ತೀವಿ, ಒಂದು ತುಲಾಭಾರ ನಾವು ಮಾಡಿಸ್ಕೊಳ್ಳೋಣ ಅನ್ನಿಸ್ಬೋದು. ಯಾರಿಗಾದರೂ ಮಾಡಿಸ್ಕೊಳ್ಳಿ, ಏನೂ ನನಗೆ ತೊಂದರೆ ಇಲ್ಲ, ಆದರೂ ಪರವಾಗಿಲ್ಲ ಮಾಡಿಸ್ಕೊಳ್ಳಿ ಅಂತ ಸ್ವಾಮೀಜಿಯವರು ಹೇಳ್ತಾಯಿದ್ರು. ಈ ವ್ಯಾನ ಅನ್ನೋದು ಈ ರಕ್ತವನ್ನು ಎಲ್ಲ ಕಡೆ ಸಂಚರಿಸುವ ಹಾಗೆ ಮಾಡುತ್ತೆ. ಅಲ್ಲಿಗೇನಾಯಿತು, ಅಪಾನ ಆಯಿತು, ಸಮಾನ ಆಯಿತು, ವ್ಯಾನ ಆಯಿತು. ಇನ್ನು ಮುಂದಿನ ಯಾವ್ದು ಹೇಳ್ತಾರೆ ನೋಡೋಣ. ಅಥೈಕಯೋರ್ಧ್ವ ಉದಾನಂ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಮುಭಾಭ್ಯಾಮೇವ ಮನುಷ್ಯಲೋಕಂ. ಇಲ್ಲಿ ಉದಾನ ಬಗ್ಗೆ ಹೇಳ್ತಾ ಇದ್ದಾರೆ. ಅಥ ಏಕಾಯ, ಇನ್ನು ಒಂದರಿಂದ ಊರ್ಧ್ವಗಾಮಿಯಾಗಿ ಉದಾನ ಉದಾನವಾಯುವು ಪುಣ್ಯೇನ ಪುಣ್ಯದಿಂದ ಪುಣ್ಯಂ ಪುಣ್ಯವಾದ ಲೋಕಂ ನಯತಿ ಲೋಕಕ್ಕೆ ಒಯ್ಯುತ್ತದೆ. ಪಾಪೇನ ಪಾಪಂ ಪಾಪದಿಂದ ಪಾಪಲೋಕಕ್ಕೂ ಉಭಾಭ್ಯಾಮೇವ ಪುಣ್ಯ ಪಾಪಗಳೆರಡರಿಂದಲೂ ಮನುಷ್ಯಲೋಕಕ್ಕೆ ನಯತಿ ಒಯ್ಯುತ್ತದೆ. ಇನ್ನು ಒಂದು ನಾಡಿಯಿಂದ, ಸುಷುಮ್ನಾ ನಾಡಿಯಿಂದ ಉದಾನವಾಯುವು ಊರ್ಧ್ವಗಾಮಿಯಾಗಿ ಪುಣ್ಯದಿಂದ ಪುಣ್ಯಲೋಕಕ್ಕೂ ಪಾಪದಿಂದ ಪಾಪಲೋಕಕ್ಕೂ ಪುಣ್ಯ ಪಾಪಗಳೆರಡರಿಂದ ಮನುಷ್ಯಲೋಕಕ್ಕೂ ಒಯ್ಯುತ್ತದೆ. ಸುಷುಮ್ನಾ ನಾಡಿ ತಲೆಬುರುಡೆ ಹಿಂದೆ ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಅದು ಮೇಲೆ ಉದಾನ ಹೋಗುತ್ತೆ ಅಂತ. ಅದು ಹೃದಯದಿಂದ ಮೇಲ್ಭಾಗಕ್ಕೆ ಹೋಗುತ್ತೆ ಅಂತನೂ ಹೇಳ್ತಾರೆ ಸುಷುಮ್ನಾ ನಾಡಿ. ಈ ಉದಾನವಾಯು ಅಂತ ಹೇಳಿದ್ರೆ ಮೇಲಕ್ಕೆ ಹೋಗುವುದು ಅಂತ. ಈ ಪ್ರಾಣ ಹೋಗುತ್ತೆ ಅಂತ ಹೇಳುವಾಗ ಈಗ ನಾವು ನೋಡಿದ್ವಲ್ಲ, ಆ ಪ್ರಾಣ ಹೋಗುತ್ತೆ ಅಂತ ಹೇಳುವಾಗ ಕೆಲವರಿಗೆ ಅದು ಮೇಲಿಂದ ಈ ಬುರುಡೆ ಸೀಳ್ಕೊಂಡು ಹೋಗುತ್ತಂತೆ. ಅದು ಮಹಾಸಾಧಕರಿಗೆ, ಋಷಿಗಳಿಗೆ, ಯಾರಿಗೆ ಪುನರ್ಜನ್ಮ ಇರಲ್ವೋ ಹಾಗೆ ಅದು ಕೇಳಿದ್ದೀವಿ. ಆ ರೀತಿಯಾಗಿ ಮೇಲಿಂದ ಹೋಗುತ್ತಂತೆ ಪ್ರಾಣ. ಅದು ನೋಡಿ, ಅಲ್ಲಿ ಮೇಲೆ ಹೋಗಬೇಕಾದ್ರೆ ಪ್ರಾಣ ಅದೇನು ಹೇಳ್ತಿದ್ದಾರೆ, ಇನ್ನೂ ಒಂದು ನಾಡಿಯಿಂದ ಉದಾನವಾಯುವು ಊರ್ಧ್ವಗಾಮಿಯಾಗಿ ಪುಣ್ಯದಿಂದ ಪುಣ್ಯಲೋಕಕ್ಕೆ ಪಾಪದಿಂದ ಪಾಪಲೋಕಕ್ಕೆ. ಯಾರು ಪುಣ್ಯವನ್ನು ಮಾಡಿರ್ತಾರೋ, ಒಳ್ಳೆ ಸಾಧನೆಯನ್ನು ಮಾಡಿರ್ತಾರೋ ಅವರ ಪ್ರಾಣ ಹೋಗಬೇಕಾದ್ರೆ ಮುಂದಿನ ಜನ್ಮ ಅವ್ರದ್ದು ಎಲ್ಲಿ ಅನ್ನೋದು ಗೊತ್ತಾಗುತ್ತೆ. ನಾಭಿಯಿಂದ ಮೇಲೆ ಪ್ರಾಣ ಹೋದರೆ ಅದು ನಮಗೆ ಗೊತ್ತಾಗಲ್ಲ, ನಮ್ಗೆ ಅದೇನು ಅಂತ. ಆ ನಾಭಿಯಿಂದ ಮೇಲ್ಗಡೆ ಭಾಗದಿಂದ ಪ್ರಾಣ ಹೋದರೆ ಅದು ಕೆಲವರು ಕಣ್ಣಿಂದ ಹೋಯಿತು ಪ್ರಾಣ ಅಂತಾರೆ, ಆ ಕಣ್ಣು ಹೀಗೆ ತಗೊಂಡೇ ಇದ್ರು ಅಂತ ಅಲ್ವಾ. ಕೆಲವರು ಕಿವಿಯಿಂದ ಹೆಂಗೋದೆಲ್ಲ ಹೆಂಗೋಗುತ್ತೋ ಗೊತ್ತಾಗಿಲ್ಲ, ಬಾಯಿಂದ ಹೋಯಿತು, ಬಾಯಿ ತಗೊಂಡಿತ್ತು. ನಾಭಿಯ ಮೇಲ್ಭಾಗದಿಂದ ಆ ಪ್ರಾಣ ಹೋದರೆ ಪುಣ್ಯ ಲೋಕಕ್ಕೆ ಹೋಗುತ್ತೆ ಅಂತ, ಸ್ವರ್ಗ ಪುಣ್ಯಲೋಕಕ್ಕೆ. ನಾಭಿಯ ಕೆಳಭಾಗದಿಂದ ಪ್ರಾಣ ಹೋದರೆ ಅದು ಪಾಪಲೋಕಕ್ಕೆ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ.
ಆ ಪುಣ್ಯ ಪಾಪ ಅಂದರೆ ಎರಡು ಕಡೆ ಹೋಗಬೇಕು ಪ್ರಾಣ ಅಂತಲ್ಲ. ಆ ಪುಣ್ಯ ನೋಡಿ, ನಾವು ಪುಣ್ಯವನ್ನೇ ಮಾಡಿದರೆ ಜೀವನದಲ್ಲಿ ಈ ಥರ ತಗೊಳ್ಳೋಣ ಪ್ರಾಕ್ಟಿಕಲಾಗಿ, ಒಳ್ಳೆ ಕೆಲಸಗಳನ್ನೇ ಮಾಡಿದರೆ, ಸತ್ಕಾರ್ಯಗಳನ್ನೇ ಮಾಡಿದರೆ, ಸಾಕಷ್ಟು ಪುಣ್ಯವನ್ನೇ ಸಂಪಾದಿಸಿದರೆ ನಾವು ಸ್ವರ್ಗಲೋಕಕ್ಕೆ ಹೋಗ್ತೀವಂತೆ. ಪಾಪವನ್ನೇ ಮಾಡಿದರೆ ನರಕಲೋಕಕ್ಕೆ ಹೋಗ್ತೀವಿ ಅಂತ ಶಾಸ್ತ್ರ ಹೇಳುತ್ತೆ. ಈ ಭೂಮಿಯಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಪಾಪ ಪುಣ್ಯಗಳ ಎರಡರ ಮಿಶ್ರಣದಿಂದ ನಾವಿಲ್ಲಿ ಹುಟ್ಟಿದ್ದೀವಿ ಅಂತ ಒಪ್ಕೊಳ್ಬೇಕು. ಆದ್ದರಿಂದ ನಮಗೆ ಲೈಫು ಕಭಿ ಖುಷಿ ಕಭಿ ಗಮ್. ಕೆಲವು ಸಲ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀವಿ, ಕೆಲವು ಸಲ ದುಃಖ. ಕೆಲವು ಖುಷಿಯಾಗಿದ್ದೀವಿ ಅಂತಂದ್ರೆ ಏನು, ನಾವು ಪುಣ್ಯದ ಫಲವನ್ನು ಅನುಭವಿಸ್ತಾ ಇದ್ದೀವಿ ಅಂತ. ಪಾಪ ಅದು ದುಃಖ ಬಂತು, ಅಯ್ಯೋ ನಾನು ಅಂದ್ಕೊಂಡಿರಲಿಲ್ಲ, ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೆ, ಯಾವುದೋ ಇತ್ತು ಪ್ಯಾಕು FDನಲ್ಲಿ, ಆ ಫಲವನ್ನು ಅನುಭವಿಸ್ತಾ ಇದ್ದೀನಿ ಅಂತ. ಅದಕ್ಕೆ ನಮಗೇನಾದರೂ ಜೀವನದಲ್ಲಿ ಕೆಟ್ಟದ್ದು ಆಗ್ತಿದೆ ಅಂದರೆ ಬೇಜಾರು ಮಾಡ್ಕೊಳ್ಬಾರ್ದಂತೆ. ಅದು ನನ್ನ ಪಾಪದ ಗಂಟೇನಿತ್ತು ಅದು ಕಡಿಮೆ ಆಯಿತು, ಮುಗೀತಲ್ಲ ಬಿಡಪ್ಪ ದೇವರೇ, ಬೇಗ ಮುಗಿದ್ಬಿಡ್ಲಿ ಅಂತ ಅಂದ್ಕೊಳ್ಬೇಕಂತೆ. ಯಾಕೆ, ಎರಡನ್ನೂ ಅನುಭವಿಸಿಯೇ ತೀರಿಸ್ಬೇಕು. ಈ ಪಾಪ ಪುಣ್ಯಗಳ ಸಂಗ್ರಹವೂ ಅಷ್ಟೇ. ತಪ್ಪು ಮಾಡಿದ್ದೀನಿ, ತಪ್ಪು ಕಾಣಿಕೆ ಕಟ್ಬಿಡ್ತೀವಿ ಅಂತ ಕಟ್ತೀವಲ್ಲ, ತಪ್ಪು ಕಾಣಿಕೆ ಕಟ್ಟಿದ್ರೆ ಅದ್ರ ಪುಣ್ಯ ಬರುತ್ತೆ, ಆದರೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಇರುತ್ತೆ, ಅದು ಅಲ್ಲಿಗಲ್ಲಿ ಕ್ಯಾನ್ಸಲ್ ಆಗಲ್ಲ. ಈ ರೀತಿ ಮಾಡಿರುವಂತಹ ಪಾಪ ಪುಣ್ಯಗಳಿಗೆ ಇದೇನಿದು ಉದಾನ ವಾಯು ಏನು ಮಾಡುತ್ತೆ, ಪುಣ್ಯ ಮಾಡಿದರೆ ಪುಣ್ಯ ಲೋಕಕ್ಕೆ, ಪಾಪ ಮಾಡಿದರೆ ಪಾಪ ಲೋಕಕ್ಕೆ ಕರ್ಕೊಂಡು ಹೋಗುತ್ತಂತೆ. ಆದ್ದರಿಂದ ನಮ್ಮ ವಿಚಾರಗಳಾಗಲಿ, ನಮ್ಮ ಕೆಲಸ ಕಾರ್ಯಗಳಾಗಲಿ ಅತ್ಯಂತ ಒಳ್ಳೆ ಕೆಲಸ ಆಗಿರಬೇಕು ಅಂತ ಹೇಳ್ತಾರೆ. ಮುಂದಿನ ಮಂತ್ರದಲ್ಲಿ ಏನು ಹೇಳ್ತಾರೆ ನೋಡೋಣ. ಆದಿತ್ಯೋ ವೈ ಬಾಹ್ಯಃ ಪ್ರಾಣ ಉದಯತಿ ಏಷ ಹೇನಂ ಚಕ್ಷುಷಂ ಪ್ರಾಣಮನುಗೃಹ್ಣನ್ನಃ. ಪ್ರಾಣಂ ಅನುಗೃಹ್ಣಾನಃ ಪೃಥಿವ್ಯಾಂ ಯಾ ದೇವತಾ ಶೈಷಾ ಪುರುಷಸ್ಯ ಅಪಾನಮವಷ್ಟಭ್ಯಾಂತರ ಯದಾಕಾಶಃ ಸ ಸಮಾನೋ ವಾಯುರ್ವ್ಯಾನಃ. ಆದಿತ್ಯಃ ವೈ, ಆದಿತ್ಯನೇ, ಬಾಹ್ಯ ಪ್ರಾಣ, ಹೊರಗಿನ ಪ್ರಾಣನು, ಹಿ ಏಷಃ ಏನಂ, ಏಕೆಂದರೆ ಇವನು ಈ ಚಾಕ್ಷುಷಂ ಪ್ರಾಣಂ, ಕಣ್ಣಿನಲ್ಲಿರುವ ಪ್ರಾಣವನ್ನು, ಅನುಗೃಹ್ಣಾನಃ, ಅನುಗ್ರಹಿಸುತ್ತಾ, ಉದಯತಿ ಪೃಥಿವ್ಯಾಂ ಯಾ ದೇವತಾ, ಹುಟ್ಟುತ್ತಾನೆ, ಪೃಥಿವಿಯಲ್ಲಿ ಯಾವ ದೇವತೆ ಇರುವುದೋ ಸಾ ಏಷ ಪುರುಷಸ್ಯ, ಆ ಇದು ಪುರುಷನ, ಅಪಾನಂ, ಅಪಾನವನ್ನು, ಅವಷ್ಟಭ್ಯ, ವಶಪಡಿಸಿಕೊಂಡಿರುತ್ತದೆ. ಅಂತರ ಯತ್ ಆಕಾಶಃ, ಯಾವ ಆಕಾಶವಿದೆಯೋ ಸ ಸಮಾನಃ, ಅದು ಸಮಾನವು, ವಾಯು, ವಾಯುವು, ವ್ಯಾನ, ವ್ಯಾನವು. ಆದಿತ್ಯನೇ ಹೊರಗಿನ ಪ್ರಾಣನು, ಏಕೆಂದರೆ ಅವನು ಕಣ್ಣಿನಲ್ಲಿರುವ ಈ ಪ್ರಾಣನಿಗೆ ಅನುಗ್ರಹ ಮಾಡುವವನಾಗಿ ಉದಯಿಸುತ್ತಾನೆ. ಪೃಥ್ವಿಯಲ್ಲಿರುವ ದೇವತೆಯೇ ಪುರುಷನ ಅಪಾನವನ್ನು ಆಶ್ರಯಿಸಿ ಕೆಲಸ ಮಾಡುತ್ತದೆ. ಮಧ್ಯದಲ್ಲಿರುವ ಆಕಾಶವೇ ಸಮಾನವು, ವಾಯುವು ವ್ಯಾನವು. ವ್ಯಾನದ ಬಗ್ಗೆ ಇಲ್ಲಿ ಹೇಳ್ತಾರೆ. ಹಾಗೆ ಅದು ಹೊರಗಿನ ಜಗತ್ತಿಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ
ಹೇಳ್ತಾರೆ. ಆ ವ್ಯಾನ ಉಸಿರಾಟಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಅದೀಗ ಶುರು ಮಾಡಿಕೊಂಡ್ರೆ ಸಮಯ ಸಾಕಾಗೋದಿಲ್ಲ, ಅಲ್ಲಿಗೆ ನಿಲ್ಲಿಸಿರ್ತೀನಿ. ಅದರಿಂದ ಈ ಪ್ರಾಣ ಹೇಗೆ ತನ್ನನ್ನು ತಾನು ವಿಭಜಿಸ್ಕೊಳ್ತಾನೆ ಅನ್ನೋದನ್ನು ನೋಡಿದ್ವಿ. ಏನಿದು ಪ್ರಾಣ? ಆತ್ಮನ ನೆರಳಾಗಿ ಅವನು ಈ ಶರೀರದಲ್ಲಿ ಹೋಗ್ತಾನೆ. ಪ್ರಾಣ ಅಂದ್ರೇನು? ಆತ್ಮನ ನೆರಳು. ಅವನು ಈ ಶರೀರದಲ್ಲಿ ಯಾಕೆ ಬಂದ? ಮನಸ್ಸಿನ ಸಂಕಲ್ಪದಿಂದ. ಆಸೆಗಳಿತ್ತು, ಶರೀರ ಬೇಕಾಗಿತ್ತು ಅದನ್ನು ಎಕ್ಸಾಸ್ಟ್ ಮಾಡಲಿಕ್ಕೆ, ಆದ್ದರಿಂದ ಅವನು ಈ ಶರೀರಕ್ಕೆ ಬಂದು ಹೇಗೆ ಮಾಡ್ತಿದ್ದಾನೆ? ಅವನು ಪಂಚಪ್ರಾಣಗಳಾಗಿ ಈ ಶರೀರದಲ್ಲಿ ಉಪಪ್ರಾಣಗಳು ಅಂತ ಹೇಳ್ತೀವಿ, ಪಂಚಪ್ರಾಣಗಳಾಗಿ ಉಪಪ್ರಾಣಗಳಿಗೆ ಒಂದೊಂದು ಕ್ಷೇತ್ರವನ್ನು ನೋಡ್ಕೊಳ್ಳೋದಕ್ಕೆ ಬಿಟ್ಟ. ನೀನು ತಿಂದ ಆಹಾರವನ್ನು ಜೀರ್ಣ ಮಾಡು, ನೀನು ತಿಂದ ಆಹಾರನ ಜೀರ್ಣ ಆದಮೇಲೆ ಅದನ್ನು ಎಲ್ಲ ಕಡೆ ಹೋಗುವ ಹಾಗೆ ಮಾಡು, ಈ ರಕ್ತವನ್ನು ಎಲ್ಲ ಕಡೆ ಸಂಚರಿಸುವ ಹಾಗೆ ಮಾಡು, ವೇಸ್ಟನ್ನು ಹೊರಗಡೆ ಹಾಕುವ ಹಾಗೆ ಮಾಡು. ಒಂದೊಂದು ಕೆಲಸವನ್ನು ಅವನು ಈ ಉಪಪ್ರಾಣಗಳಿಗೆ ಕೊಟ್ಟ ಅಂತ ಋಷಿಗಳು ಹೇಳ್ತಾರೆ. ಅದು ಹೊರಗಿನ ಜಗತ್ತಿಗೆ, ಅಂದರೆ ಈ ಆತ್ಮ ಒಳಗಡೆ ಇದ್ದಾನೆ, ಪ್ರಾಣ ಇಲ್ಲಿದೆ, ಅದು ಹೊರಗಡೆ ಹೇಗೆ ಕನೆಕ್ಟ್ ಮಾಡ್ತಾನೆ ಅದನ್ನು ಜಗತ್ತಿಗೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ನಿಲ್ಲಿಸಿರ್ತೀನಿ ಅಲ್ಲಿಗೆ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. हरि ओम. श्री गुरुभ्यो नमः. हरि ओम.